ನಮಸ್ಕಾರ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ನಾನು ನಿಮ್ಮ ಮಹೇಶ್, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, BM ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಣನೂರು. ನಾನು ಈ ದಿನ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಬೆಲ್ ಐಕಾನ್ ಒತ್ತೋದರೊಂದಿಗೆ ನೋಟಿಫೈ ಆಗಿರಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. ಹಾಗಾಗಿ ಏನು ನಾಳೆ ಪೊಲೀಸ್ ಪರೀಕ್ಷೆಗಳು ನಡೀತಾ ಇದೆ, ಹಾಗೆಯೇ 27ನೇ ತಾರೀಕು KSET ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಗಳಿಗೆ ಹಾಗೆಯೇ ಮುಂದಿನ ತಿಂಗಳು 18ನೇ ತಾರೀಕು ನಡೆಯುವ ಪೊಲೀಸ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಮೊದಲನೇದಾಗಿ, ಇದುವರೆಗೆ ಇಂಡಿಯನ್ ಪಾಲಿಟಿ ಅಥವಾ ಭಾರತ ಸಂವಿಧಾನ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಈ ದಿನ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ, ವಿವಿಧ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳು ಬಂದಿದೆ. ಹಾಗೆಯೇ ಭಾರತದ ರಾಜಕೀಯದ ವಿಷಯದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರೋದರಿಂದ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟೇಷನ್ ಆಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಇವುಗಳನ್ನು ಇವತ್ತು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಎಲ್ಲರೂ ಸಾಧ್ಯ ಆದಷ್ಟು ನಮ್ಮ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಮೊದಲನೇ ಒಂದು ಪ್ರಶ್ನೆ, ಕೃಷಿ ಉತ್ಪನ್ನಗಳ ಕಾಯ್ದೆ 1937. ಕೃಷಿ ಉತ್ಪನ್ನಗಳ ಕಾಯ್ದೆ 1937. 1986ರಲ್ಲಿ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಇದಕ್ಕೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣ ಮುದ್ರೆಯು, ಒಂದು ಕೃಷಿ ಉತ್ಪನ್ನಗಳ ಮೇಲೆ ಮಾರ್ಕ್ ಹಾಕಲಾಗುತ್ತೆ. ಆ ಮಾರ್ಕ್ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸಾಮಾನ್ಯವಾಗಿ ನಾವು ಚಿನ್ನದ ಅಥವಾ ಆಭರಣದ ಅಂಗಡಿಗಳಿಗೆ ಹೋದರೆ ಆ ವಸ್ತುಗಳ ಮೇಲೂ ಕೂಡ, ನಾವು ಚಿನ್ನದ ಆಭರಣಗಳ ಮೇಲೂ ಕೂಡ ಒಂದು ಮಾರ್ಕ್ ಇರುತ್ತೆ. ಅದನ್ನು ನಿಮಗೆಲ್ಲರೂ ಗೊತ್ತಿರೋ ಹಾಗೆ 916 ಹಾಲ್ಮಾರ್ಕ್ ಅಂತ ಏನು ಕರೀತಾರೆ, ಆ ರೀತಿ ಮಾರ್ಕ್ ಇದ್ದೇ ಇರುತ್ತೆ. ಹಾಗೆಯೇ ಯಾವುದೇ ವಸ್ತುಗಳು ಕೊಂಡ್ಕೊಳ್ಳೋಕೆ ಹೋದರೆ ISI ಮಾರ್ಕ್ ಅಂತ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಕೃಷಿ ಉತ್ಪನ್ನಗಳ ಮೇಲೆ ಯಾವ ಮಾರ್ಕನ್ನು ಹಾಕ್ಲಾಗ್ತದೆ ಅಂತ. ಮೊದಲನೇ ಆಪ್ಷನ್ನು ISI ಮಾರ್ಕ್, ಮತ್ತು ಎರಡನೇ ಆಪ್ಷನ್ನು ಆಗ್ ಮಾರ್ಕ್, ಮೂರನೇ ಆಪ್ಷನ್ನು APMC ಮಾರ್ಕ್, ನಾಲ್ಕನೇ ಆಪ್ಷನ್ನು ಎರಿರಾ ಮಾರ್ಕ್ ಅಂತ ಹೇಳಿ. ಈಗ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗ್ ಮಾರ್ಕ್ ಅಂತ ಹೇಳಿ. ಅಂದರೆ ಕೃಷಿ ಉತ್ಪನ್ನಗಳ ಮೇಲೆ ಆಗ್ತಕ್ಕಂಥದ್ದು, ಅಗ್ರಿಕಲ್ಚರಲ್ ಏನು ಗೂಡ್ಸ್ಗಳಿರುತ್ತೆ, ಆ ಅಗ್ರಿಕಲ್ಚರಲ್ ಗೂಡ್ಸ್ಗಳ ಮೇಲೆ ಹಾಕ್ತಕ್ಕಂಥ ಒಂದು ಗುಣಮಟ್ಟದ ಮಾರ್ಕ್ ಯಾವುದು ಅಂದರೆ ಆಗ್ ಮಾರ್ಕ್ ಅಂತಕ್ಕಂಥದ್ದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದು SDA 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆಯೇ ಉಳಿದ ಆಪ್ಷನ್ಗಳನ್ನು ಕೂಡ ನೀವು ನೋಡಿಕೊಂಡು ISI ಅಂದ್ರೇನು, APMC ಅಂದ್ರೇನು, ಎರಿರಾ ಅಂದ್ರೇನು, ಇವುಗಳನ್ನು ಯಾವುದಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗತ್ತೆ. ನನಗೆ ಸಮಯದ ಅಭಾವ ಇರೋದರಿಂದ ಪ್ರಶ್ನೆಗಳನ್ನಷ್ಟೇ ಬಿಡಿಸ್ತಾ ಹೋಗ್ತೀನಿ, ಅದರಲ್ಲಿ ಕೆಲವನ್ನ ಹೇಳ್ತಾ ಹೋಗ್ತೀನಿ. ಈಗ ನೋಡಿ, ಪ್ರತಿ ವರ್ಷವೂ ಈ ದಿನವನ್ನು ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ನಾವು ಯಾವ ದಿನವನ್ನು ಪಂಚಾಯತ್ ರಾಜ್ ಡೇ ಅಂತ ಆಚರಿಸ್ತೀವಿ ಅಂತೇಳಿ SDA 2019ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏಪ್ರಿಲ್ 22 ಮೊದಲನೇ ಆಪ್ಷನ್ನು, ಎರಡನೇ ಆಪ್ಷನ್ನು ಏಪ್ರಿಲ್ 24, ಮೂರನೇ ಆಪ್ಷನ್ನು ಜುಲೈ 22, ನಾಲ್ಕನೇ ಆಪ್ಷನ್ನು ನವಂಬರ್ 24 ಅಂತೇಳಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಪಂಚಾಯತ್ ರಾಜ್ ದಿನವನ್ನಾಗಿ ಯಾವ ದಿನವನ್ನು ಆಚರಿಸ್ತೀವಿ ಅಂದರೆ ಏಪ್ರಿಲ್ 24 ಆಚರಿಸ್ತೀವಿ. ಕಾರಣ ಏನು ಅಂತ ನೋಡೋದಾದರೆ, ಕಾರಣ ಇಷ್ಟೇ, ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿದ್ದಂಥದ್ದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 1993 ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿದ್ದರಿಂದ ಈ ಪಂಚಾಯಿತಿ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡೋದಕ್ಕೋಸ್ಕರನೇ ಸಂವಿಧಾನದಲ್ಲಿ 73ನೇ ತಿದ್ದುಪಡಿ ಮಾಡಿ 1993 ಏಪ್ರಿಲ್ 24ರಂದು ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದ ಕಾರಣಕ್ಕಾಗಿ ನಾವು ಈ ದಿನವನ್ನು ಪಂಚಾಯತ್ ರಾಜ್ ಡೇ ಅಂತ ಹೇಳಿ ಆಚರಿಸ್ತಾ ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ASEAN, ಮೂರನೇ ಪ್ರಶ್ನೆ,
ಆಸಿಯಾನ್ ಸಂಸ್ಥಾಪಕ ಸದಸ್ಯವಲ್ಲದ ದೇಶ ಈ ಕೆಳಗಿನವುಗಳಲ್ಲಿ ಯಾವುದು? ನಿಮಗೆ ಗೊತ್ತಿದೆ, ಏನು ಒಂದು ಸಂಘಟನೆ ಇದೆ, ಏಷ್ಯನ್ ಸೌತ್ ಈಸ್ಟ್ ಏಷ್ಯನ್ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತೇಳಿ, ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತೇಳಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪ್ರಾರಂಭದಲ್ಲೇ 5 ರಾಷ್ಟ್ರಗಳು ಸೇರಿ ಈ ಒಂದು ಆಸಿಯಾನ್ ಸಂಘಟನೆಯನ್ನು ಸ್ಥಾಪಿಸ್ಕೊಳ್ತಾರೆ. ನಂತರದ ವರ್ಷಗಳಲ್ಲಿ ಹಂತ ಹಂತವಾಗಿ ಇನ್ನೂ 5 ರಾಷ್ಟ್ರಗಳು ಸೇರಿ ಈಗ ಆಸಿಯಾನ್ ಒಂದು ಸಂಘಟನೆಯಲ್ಲಿ 10 ರಾಷ್ಟ್ರಗಳಿರೋದನ್ನು ನಾವು ಕಾಣಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಸಂಸ್ಥಾಪಕ ಸದಸ್ಯವಲ್ಲದ ರಾಷ್ಟ್ರ ಯಾವುದು ಅದರ ಸದಸ್ಯ ಆಗಿರಲಿಲ್ಲ ಅಂತ ಹೇಳಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಆಪ್ಷನ್ನು ಥೈಲ್ಯಾಂಡ್, ಎರಡನೇ ಆಪ್ಷನ್ನು ಮಲೇಷ್ಯಾ, ಮೂರನೇ ಆಪ್ಷನ್ನು ಇಂಡೋನೇಷ್ಯಾ, ನಾಲ್ಕನೇ ಆಪ್ಷನ್ನು ವಿಯೆಟ್ನಾಂ. ಇದು SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸರಿಯಾದಂಥ ಉತ್ತರ ವಿಯೆಟ್ನಾಂ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಮುಂದುವರಿದಂತೆ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ? ಇದು ಪ್ರಶ್ನೆ 2019ರ SDA ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಭಾರತಕ್ಕೆ ತನ್ನದೇ ಆದಂಥ ಸಾಂವಿಧಾನಿಕ ರಚನಾ ಸಭೆಯನ್ನು ರಚಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕ್ಯಾಬಿನೆಟ್ ಮಿಷನನ್ನು ಬ್ರಿಟಿಷ್ ಕ್ಯಾಬಿನೆಟ್ ಕಳಿಸ್ಕೊಡುತ್ತೆ. ಅದರಲ್ಲಿ 3 ಜನ ಸದಸ್ಯರಿರ್ತಾರೆ. ಸರ್ ಪ್ಯಾಟ್ರಿಕ್ ಲಾರೆನ್ಸ್ ಅವರು ಅದರ ಅಧ್ಯಕ್ಷರಾಗಿ ಅದನ್ನು ಲೀಡ್ ಮಾಡ್ತಾರೆ. ಉಳಿದ 2 ಸದಸ್ಯರು ಅದರಲ್ಲಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ 3 ಜನರ ಹೆಸರನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಬ್ಬರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಯಾರು ಅದರ ಸದಸ್ಯರಾಗಿರಲಿಲ್ಲ? ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ಬಂದಾಗ ಅಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡಿ ಪ್ರಶ್ನೆ ಹೇಗಿದೆ ಅಂತ. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸರ್ ಸ್ಟಾಫರ್ಡ್ ಕ್ರಿಪ್ಸ್, AV ಅಲೆಕ್ಸಾಂಡರ್, ಸಿರಿಲ್ ರ್ಯಾಡ್ಕ್ಲಿಫ್, ಪ್ಯಾಟ್ರಿಕ್ ಲಾರೆನ್ಸ್. ಇಲ್ಲಿ ಸ್ಟಾಫರ್ಡ್ ಕ್ರಿಪ್ಸ್, ಅಲೆಕ್ಸಾಂಡರ್ AV, ಪ್ಯಾಟ್ರಿಕ್ ಲಾರೆನ್ಸ್ ಇವರೆಲ್ಲರೂ ಕೂಡ ಈ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿದ್ದರು. ಆದರೆ ರ್ಯಾಡ್ಕ್ಲಿಫ್ ಮಾತ್ರ ಅದರ ಸದಸ್ಯರಾಗಿರಲಿಲ್ಲ. ರ್ಯಾಡ್ಕ್ಲಿಫು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಗೆ ರಚನೆ ಮಾಡೋದಕ್ಕೆ ಬಂದಂತಹ ವ್ಯಕ್ತಿ. ಹಾಗಾಗಿ ಸಿರಿಲ್ ರ್ಯಾಡ್ಕ್ಲಿಫು ಈ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ ನಿಮಗೆ 3ನೇ ಆಯ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು ಅಂತ ಹೇಳಿ SDA 2019ರಲ್ಲಿ ಕೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ, ಎರಡನೇ ಆಪ್ಷನು ಭಾರತ ಮತ್ತು ಚೀನಾ, ಮೂರನೇ ಆಪ್ಷನು ಭಾರತ ಮತ್ತು ನೇಪಾಳ, ನಾಲ್ಕನೇ ಆಪ್ಷನು ಭಾರತ ಮತ್ತು ಶ್ರೀಲಂಕಾ. ಸರಿಯಾದಂಥ ಉತ್ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಈ ಶಿಮ್ಲಾ ಒಪ್ಪಂದ 1972ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತೆ. ಇವೆಲ್ಲವೂ ಕೂಡ ರಾಜ್ಯಶಾಸ್ತ್ರಕ್ಕೆ ಅಥವಾ ನಮ್ಮ ಭಾರತ ಸಂವಿಧಾನಕ್ಕೆ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿದ್ದು ಅವುಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ರಾಜ್ಯಶಾಸ್ತ್ರದಲ್ಲಿ KSET ಪರೀಕ್ಷೆ ತೆಗೆದುಕೊಂಡಿದ್ದೀರಾ, ನೆಟ್ ಪರೀಕ್ಷೆ ತೆಗೆದುಕೊಂಡಿರ್ತೀರಾ, ಅವ್ರಿಗೆ ಇವು ಉಪಯುಕ್ತ ಆಗುತ್ತೆ. 6ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ನಮ್ಮ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ, ಅಂದರೆ ಎರವಲು ಸಂವಿಧಾನ ಅಂತ ಹೇಳ್ತೀವಿ. ಅನೇಕ ಅಂಶಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಇವುಗಳನ್ನು ನಾವು ಯಾವ ಒಂದು ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ಅಂತಕ್ಕಂತಹ ಪ್ರಶ್ನೆ. USA, ಇಂಗ್ಲೆಂಡ್, ಫ್ರಾನ್ಸ್, ಐರ್ಲೆಂಡ್. ಐರಿಷ್ ಅಥವಾ ಐರ್ಲ್ಯಾಂಡ್ ಸಂವಿಧಾನದಿಂದ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ತೆಗೆದುಕೊಂಡು ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ನಾವು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಂಡಿರೋದನ್ನು ಕಾಣಬಹುದು. ನೆಕ್ಸ್ಟ್ 7ನೇ ಪ್ರಶ್ನೆ, ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಇದೆಲ್ಲರಿಗೂ ಗೊತ್ತಿರೋ ಹಾಗೆ ವಿಧಿ 14, ವಿಧಿ 19, ವಿಧಿ 17, ವಿಧಿ 21A ಅಂತ ಹೇಳಿ ಕೊಟ್ಟಿದ್ದಾರೆ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 19ನೇ ವಿಧಿ ಭಾರತದ ಪ್ರತಿಯೊಬ್ಬ ಪ್ರಜೆಗೆ 6 ರೀತಿಯ ಸ್ವಾತಂತ್ರ್ಯಗಳನ್ನು ನೀಡಿದೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ
17ನೇ ವಿಧಿ. 21A ವಿಧಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಸಂವಿಧಾನಕ್ಕೆ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 2002ರಲ್ಲಿ ಸೇರಿಸಿರೋದನ್ನು ನಾವು ಕಾಣಬಹುದು. ಇನ್ನು ಮುಂದುವರಿದಂತೆ 8ನೇ ಪ್ರಶ್ನೆ, ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಯಾರು? ನಿಮಗೆ ಗೊತ್ತಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು 3 ಜನ ಈಗ ಆಯುಕ್ತರಿದ್ದಾರೆ. ಅದರಲ್ಲಿ ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ. ಹಾಗಾಗಿ ಚುನಾವಣಾ ಆಯುಕ್ತರ ಬಗ್ಗೆ ಒಂದು ಸಾಮಾನ್ಯವಾಗಿ ಈ ಥರದ ಪ್ರಶ್ನೆ ಬರ್ತಾ ಇರುತ್ತೆ. ಮೊದಲ ಆಯುಕ್ತರು ಯಾರು ಅಥವಾ ಪ್ರಸ್ತುತ ಈಗಿರ್ತಕ್ಕಂಥ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇಲ್ಲಿ 2019ರ SDA ಪರೀಕ್ಷೆಯಲ್ಲಿ ಪ್ರಥಮ ಚುನಾವಣಾ ಆಯುಕ್ತರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. RK ತ್ರಿವೇದಿ, ಸುಕುಮಾರ ಸೇನ್, KVK ಸುಂದರಂ, TN ಶೇಷನ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಸುಕುಮಾರ್ ಸೇನ್ ಅವರು ಭಾರತದ ಚುನಾವಣಾ ಆಯೋಗದ ಮೊದಲ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಹೇಳಿ ಆಪ್ಷನ್: ಸಂಸತ್ತು, ಚುನಾವಣಾ ಆಯೋಗ, ಭಾರತದ ರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು ಅಂತೇಳಿ. ಇದು ಸಹ SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸರಿಯಾದಂಥ ಉತ್ತರ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಮುಂದುವರಿದಂತೆ 10ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ನೋಡಿ, ನಾವು ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಪ್ರಮುಖ 5 ಅಂಗಸಂಸ್ಥೆಗಳಲ್ಲಿ ಅಥವಾ ಅಂಗಗಳಲ್ಲಿ ಭದ್ರತಾ ಮಂಡಳಿ ಕೂಡ, ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಒಂದು ಪ್ರಮುಖವಾದಂಥ ಅಂಗಸಂಸ್ಥೆ. ಅದರಲ್ಲಿ ಶಾಶ್ವತ ಸದಸ್ಯ ರಾಷ್ಟ್ರಗಳು 5 ಇದ್ದಾವೆ ಮತ್ತು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ 10 ರಾಷ್ಟ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಒಟ್ಟು ಭದ್ರತಾ ಮಂಡಳಿಯಲ್ಲಿ 15 ರಾಷ್ಟ್ರಗಳು ಸದಸ್ಯರಾಗಿರೋದನ್ನು ಕಾಣಬಹುದು. ಈಗ ಪ್ರಸ್ತುತ ತಾತ್ಕಾಲಿಕ ಸದಸ್ಯರಾಗಿ ಭಾರತವು ಕೂಡ ಅದರಲ್ಲಿ ಸ್ಥಾನ ಪಡ್ಕೊಂಡಿದೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? 3, 4, 5, 6 ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ 5 ಸರಿಯಾದಂಥ ಉತ್ತರ. ನಿಮಗೆ ಗೊತ್ತಿರಬೇಕು ಯಾವ್ಯಾವ ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು. ಅಮೇರಿಕಾ, USA ಇದೆ, ನೆಕ್ಸ್ಟು ಇಂಗ್ಲೆಂಡ್ ಇದೆ ಕಾಯಂ ಸದಸ್ಯ ರಾಷ್ಟ್ರವಾಗಿ, ಚೀನಾ ಇದೆ, ನೆಕ್ಸ್ಟು ಫ್ರಾನ್ಸ್ ಇದೆ, ನೆಕ್ಸ್ಟು ರಷ್ಯಾ ಇದೆ ಅಥವಾ USSR ಅಂತ ಹೇಳಿ ಕರಿತೀವಿ. ಈ ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಭದ್ರತಾ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಯಾವ್ಯಾವುದು? USA, ಇಂಗ್ಲೆಂಡ್, ಚೀನಾ, ಫ್ರಾನ್ಸ್ ಮತ್ತು ರಷ್ಯಾ ರಾಷ್ಟ್ರಗಳು. 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಭದ್ರತಾ ಮಂಡಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದನ್ನು ಕಾಣಬಹುದು. ನೆಕ್ಸ್ಟು 11ನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ. ಇಲ್ಲಿ ಆಪ್ಷನ್ಸು 1975, 85, 87, 90 ಅಂತ ಕೊಟ್ಟಿದ್ದಾರೆ. ಇದು ಸಹ SDA 2019ರಲ್ಲಿ SDA ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ನಿಮಗೆ ಗೊತ್ತಿರಲಿ, 1985ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ 52ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅದನ್ನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ. 10ನೇ ಅನುಸೂಚಿ ಯಾವುದಕ್ಕೆ ಏನು ಹೇಳುತ್ತೆ ಅಂತಂದರೆ, ಪಕ್ಷಾಂತರದ ಕಾರಣಗಳಿಂದಾಗಿ ಸದಸ್ಯರ ಅನರ್ಹತೆಯ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. 1985ರಲ್ಲಿ 52ನೇ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಗೆ ಪಕ್ಷಾಂತರದ ಕಾರಣಗಳಿಂದಾಗಿ ಸದಸ್ಯರ ಅನರ್ಹತೆ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟು, ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಇದು ಸಹ SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, ಎಷ್ಟೊಂದು ಪ್ರಶ್ನೆಗಳನ್ನು ಭಾರತ ಸಂವಿಧಾನದ ಮೇಲೆ ಕೇಳಿದ್ದಾರೆ SDA ಪರೀಕ್ಷೆಯಲ್ಲಿ ಒಂದೇ ವರ್ಷದಲ್ಲಿ. ರಾಷ್ಟ್ರಪತಿಗಳು ರಾಜೀನಾಮೆ ಕೊಡೋದಾದ್ರೆ ಯಾರಿಗೆ ಕೊಡ್ತಾರೆ? ಅವರು ಭಾರತದ ಉಪರಾಷ್ಟ್ರಪತಿಗೆ ಕೊಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ? ಉಪರಾಷ್ಟ್ರಪತಿಯವರಿಗೆ ಕೊಡ್ತಾರೆ. 13ನೇ ಪ್ರಶ್ನೆ, ಇದು ಸಹ SDA 2019ರಲ್ಲಿ ಕೇಳಿರ್ತಕ್ಕಂಥದ್ದು. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ? ನಾವು PAC ಅಂತ ಏನು ಕರಿತೀವಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಏನು ಕರಿತೀವಿ, ಸಂಸತ್ತಿನ ಒಂದು ಸಮಿತಿ ಇದು. ಈ ಸಮಿತಿ ತನ್ನ ವರದಿಯನ್ನು ಯಾರಿಗೆ, ಯಾವ ಪ್ರಾಧಿಕಾರಕ್ಕೆ ಕೊಡುತ್ತೆ ಅಂತ ಹೇಳಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಸುಮಾರು 22 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ ಲೋಕಸಭೆಯಿಂದ LS ಇಂದ 15 ಜನ ಆಯ್ಕೆ ಆಗ್ತಾರೆ
ಮತ್ತು ರಾಜ್ಯಸಭೆಯಿಂದ 7 ಜನರನ್ನು ನೇಮಕ ಮಾಡ್ತಾರೆ. ಒಟ್ಟು 22 ಜನ ಸದಸ್ಯರಿರ್ತಾರೆ. ಈ ಒಂದು ಸಮಿತಿಯ ಅವಧಿ 1 ವರ್ಷ ಆಗಿರುತ್ತೆ. ಸಾಮಾನ್ಯವಾಗಿ ವಿರೋಧ ಪಕ್ಷದವರೊಬ್ಬರು ಇದರ ಅಧ್ಯಕ್ಷತೆಯನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಈಗ ಇಲ್ಲಿ ಕೇಳಿರ್ತಕ್ಕಂಥದ್ದು ಈ PAC ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತೆ ಅಂತ ಅಂದರೆ ಸಂಸತ್ತಿಗೆ ಸಲ್ಲಿಸುತ್ತೆ. ತನ್ನ ವರದಿಯನ್ನು ಯಾವ ಪ್ರಾಧಿಕಾರಕ್ಕೆ ಸಲ್ಲಿಸುತ್ತೆ? ಸಂಸತ್ತಿಗೆ ಸಲ್ಲಿಸುತ್ತೆ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು, ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡುತ್ತದೆ. ನೋಡಿ, ಇನ್ನೊಂದು ಸಲ ಪ್ರಶ್ನೆ ಓದ್ತೀನಿ. ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡುತ್ತದೆ. ಇದು SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ನೋಡೋದಾದರೆ ಪ್ರಶ್ನೋತ್ತರ ಅವಧಿಯ ನಂತರ, ಚರ್ಚಾ ಅವಧಿಯಲ್ಲಿ, ವಿಶೇಷ ಅವಧಿಯಲ್ಲಿ, ಯಾವುದೇ ಅವಧಿಯಲ್ಲಿ. ನೋಡಿ, ಸಂಸತ್ ಸದಸ್ಯರಿಗೆ ಯಾವ ಅವಧಿಯ ನಂತರ ಅಂದರೆ ಪ್ರಶ್ನೋತ್ತರ ಅವಧಿಯ ನಂತರ. ನಿಮಗೆ ಗೊತ್ತಿರಬೇಕು, ಶೂನ್ಯ ವೇಳೆ ಅಥವಾ 0 ಅವರ್ ಅಂತಕ್ಕಂಥದ್ದನ್ನು ಇಡೀ ಜಗತ್ತಿಗೆ ಭಾರತದ ಒಂದು ಕೊಡುಗೆ ಇದು ಶೂನ್ಯ ವೇಳೆ ಅಂತಕ್ಕಂಥದ್ದು. ಇದನ್ನು 1962ರಿಂದ ಭಾರತದ ಒಂದು ಸಂಸದೀಯ ಮಾದರಿಯಲ್ಲಿ ಇದನ್ನು ನಾವು ಜಗತ್ತಿಗೆ ಕೊಡ್ತಾ ಬಂದಿದ್ದೇವೆ. ವಿಶೇಷವಾಗಿ ನಾವು ಅನುಸರಿಸ್ತಾ ಬಂದಿದ್ದೇವೆ. ಈ ಶೂನ್ಯ ವೇಳೆ ಅಂತಕ್ಕಂಥದ್ದು ಪ್ರಶ್ನೋತ್ತರ ಅವಧಿಯ ನಂತರ ಇದನ್ನು ಸದಸ್ಯರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಅಂಶ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸಂಸತ್ ಅಧಿವೇಶನ ನಡೆಯುವ ವೇಳೆಯಲ್ಲಿ ಪ್ರಶ್ನೋತ್ತರ ಕ್ವಶನಿಂಗ್ ಅವರ್ಸ್ ಅಂತ ಏನಿರುತ್ತೆ, ಅದರ ನಂತರ ಮುಂದಿನ ಶೆಡ್ಯೂಲ್ ಏನು ಇರುತ್ತೆ ಅದರ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿರುತ್ತೆ. ಅದನ್ನು ಶೂನ್ಯ ವೇಳೆ 0 ಅವರ್ ಅಂತ ಹೇಳಿ ಕರೀತಾರೆ. ಇನ್ನು 15ನೇ ಪ್ರಶ್ನೆ, ಇದು ಸಹ SDA 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ, 2019 SDAನಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಸುಮಾರು 16 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. 15ನೇ ಪ್ರಶ್ನೆ ಏನು? ಸರ್ಕಾರದ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯಗತಗೊಳಿಸುತ್ತದೆ. ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕ ನೀತಿ ಅಂದರೆ ಇನ್ನೇನಿಲ್ಲ, ಪಬ್ಲಿಕ್ ಪಾಲಿಸಿ. ಈ ಪಬ್ಲಿಕ್ ಪಾಲಿಸಿ ಮಾಡೋದು ಸರ್ಕಾರದ ಯಾವ ಅಂಗ? ಸರ್ಕಾರದ ಅಂಗಗಳು ಗೊತ್ತಿದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸಂಸತ್ತು, ನ್ಯಾಯಾಂಗ, ಮತದಾರ ವರ್ಗ, ಕಾರ್ಯಾಂಗ ಅಂತ ಇದೆ. ಅದನ್ನು ಕಾರ್ಯಗತಗೊಳಿಸೋದು, ನೀತಿ ರೂಪಣೆ ಮಾಡ್ತಕ್ಕಂಥದ್ದು ಶಾಸಕಾಂಗ, ನಮ್ಮೆಲ್ರಿಗೂ ಗೊತ್ತಿದೆ. ಅಥವಾ ಸಂಸತ್ತು, ನಮ್ಮ ದೇಶದ ಸಂಸತ್ತನ್ನೇ ಶಾಸಕಾಂಗ ಅಂತ ಕರಿತೀವಿ. ನ್ಯಾಯಾಂಗ ಅದು ಸಂಸತ್ತು ರೂಪಿಸಿದ ಕಾನೂನು ಅಥವಾ ಶಾಸಕಾಂಗ ರೂಪಿಸಿದ ಕಾನೂನು ಸಂವಿಧಾನಬದ್ಧವಾಗಿ ಇದೆಯಾ ಇಲ್ವಾ ಅಂತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ನ್ಯಾಯಾಂಗ ಮಾಡುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಕಾರ್ಯಾಂಗ ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯಗತಗೊಳಿಸುವಂತಹ ಕೆಲಸ. ಅಂದರೆ ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ, ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಕೆಲಸವನ್ನು ಕಾರ್ಯಾಂಗ ಮಾಡುತ್ತೆ. ಇದಿಷ್ಟು ಪ್ರಶ್ನೆಗಳು ಒಂದೇ ವರ್ಷ 2019ರ SDA ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿವು. ನೆಕ್ಸ್ಟು 16ನೇ ಪ್ರಶ್ನೆ, ಸರ್ಕಾರಿ ಆಯೋಗವು ಈ ವರದಿಗಾಗಿ ನೇಮಕಗೊಂಡಿತು. ಸರ್ಕಾರಿ ಆಯೋಗ ಏನಕ್ಕೋಸ್ಕರ ನೇಮಕಗೊಂಡಿತು ಅಂತ ಹೇಳಿ? ಬಾಲ್ಯ ಉದ್ಯೋಗ, ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆ, ಪರಿಸರ, ಮೇಲಿನ ಯಾವುದೂ ಅಲ್ಲ. ಇದು FDA ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. 2019ರ FDA ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದರೆ ಸರ್ಕಾರಿ ಆಯೋಗ ಏನಕ್ಕೆ ನೇಮಕ ಆಗಿತ್ತು? ಸರ್ಕಾರಿ ಆಯೋಗ ನಿಮಗೆ ಗೊತ್ತಿರಲಿ, ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ ರಚನೆಯಾದಂಥ ಒಂದು ಮುಖ್ಯವಾದ ಆಯೋಗ 1983ರಲ್ಲಿ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸರ್ಕಾರಿ ಆಯೋಗ ಸುಮಾರು 237 ಶಿಫಾರಸುಗಳನ್ನು ಕೊಟ್ಟಿರೋದನ್ನು ನಾವು ಕಾಣ್ತೀವಿ ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ. ಈ ವರದಿಯನ್ನು ಆಧರಿಸಿ ಬಹುತೇಕ ಈ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರ ಒಪ್ಕೊಂಡು ಜಾರಿಗೆ ತಂದಿರೋದನ್ನು ಕೂಡ ನಾವು ಕಾಣಬಹುದು. ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಆಯೋಗಗಳು ರಚನೆಯಾಗಿವೆ. ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ ರಚನೆ ಆಗಿರತಕ್ಕಂಥ ಆಯೋಗಗಳು ಸಾಕಷ್ಟು ಇದ್ದಾವೆ. ರಾಜಮನ್ನಾರ್ ಆಯೋಗ ಇರ್ಬೋದು, ಅಥವಾ ಪಂಜಾಬ್ ಅಕಾಲಿ ದಳ ಸರ್ಕಾರ ರಚನೆ ಮಾಡಿದಂಥ ಆಯೋಗ ಇರ್ಬೋದು. ಅನೇಕ ಆಯೋಗಗಳು ಬಂದು ಹೋಗಿವೆ. ಅದರಲ್ಲಿ ಮುಖ್ಯವಾದಂಥ ಆಯೋಗ ಸರ್ಕಾರಿ ಆಯೋಗ. ಸರ್ಕಾರಿ ಆಯೋಗ 1983ರಲ್ಲಿ ರಚನೆಯಾಗಿತ್ತು. ಇದು ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ ರಚನೆಯಾದಂಥ ಆಯೋಗ. ಇನ್ನು ನೆಕ್ಸ್ಟು, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ, ಒಂದು ಸೆಷನ್ಗೂ ಮತ್ತೊಂದು ಸೆಷನ್ಗೂ ಏನು ಗ್ಯಾಪ್ ಇರುತ್ತೆ, ಡ್ಯಾಶ್ಗಿಂತ ಹೆಚ್ಚಿನದಾಗಿರಬಾರ್ದು. ಆ ಅವಧಿ ಇಷ್ಟು ಸಮಯಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಆಪ್ಷನ್ಸು 8 ತಿಂಗಳು, 6 ತಿಂಗಳು, 4 ತಿಂಗಳು, 3 ತಿಂಗಳು. ಇದು ಚೆನ್ನಾಗಿ ಗೊತ್ತಿರಿ. 6 ತಿಂಗಳಿಗಿಂತ ಹೆಚ್ಚು
ಗ್ಯಾಪ್ ಇರಬಾರ್ದು. ಸಂಸತ್ತಿನ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಸಮಯ ಗ್ಯಾಪ್ ಇರಬಾರ್ದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ, ಇದು ಕೂಡ FDA ನಲ್ಲೇ ಕೇಳಿರ್ತಕ್ಕಂಥದ್ದು 2019ರಲ್ಲಿ. ಇಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಹೊಂದಿಸಿರಿ ಅಂತ ಇದೆ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ, ನೀತಿ ಆಯೋಗ, ಎಸ್ಟಿಮೇಟ್ ಕಮಿಟಿ ಅಥವಾ ಅಂದಾಜು ಸಮಿತಿ ಅಂತ ಕರಿತೀವಿ, ಭಾರತದ ಜನಗಣತಿ. ಇಲ್ಲಿ ನಮಗೆ ಬಿ ಪಟ್ಟಿನಲ್ಲಿ ಗೃಹ ಇಲಾಖೆಯ ಅಂಗ, ಇಲ್ಲಿ ಈ ಭಾಗದ್ದು ಯಾವುದು ಗೃಹ ಇಲಾಖೆಯ ಅಂಗ ಆಗುತ್ತೆ? ಎ ಪಟ್ಟಿನಲ್ಲಿ ಇರ್ತಕ್ಕಂಥದ್ದು. ಸಂಸತ್ತಿನ ಜಂಟಿ ಸಮಿತಿ ಅಂತ ಕರೀತಾರೆ, ಶ್ರೇಷ್ಠ ಚಿಂತಕರ ಚಾವಡಿ ಅಂತ ಕರೀತಾರೆ, ಲೋಕಸಭೆಯ ಸಮಿತಿ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಹೊಂದಿಸಿ ನೋಡೋದಾದರೆ, ಎಗೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಇದೆಯಲ್ಲ, ಇದು ಏನಪ್ಪ ಅಂತಂದರೆ ಸಂಸತ್ತಿನ ಜಂಟಿ ಸಮಿತಿ. ನೀತಿ ಆಯೋಗವನ್ನು ಶ್ರೇಷ್ಠ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ. ಶ್ರೇಷ್ಠ ಚಿಂತಕರ ಚಾವಡಿ, ಥಿಂಕ್ ಟ್ಯಾಂಕ್ ಆಫ್ ದಿ ಗೌರ್ನಮೆಂಟ್ ಅಂತ ಹೇಳಿ ಅದನ್ನು ಕರೀತಾರೆ. ಯಾವುದನ್ನು? ನೀತಿ ಆಯೋಗವನ್ನು. ಇನ್ನು ಎಸ್ಟಿಮೇಟ್ ಸಮಿತಿ ಇದೆಯಲ್ಲ, ಇದನ್ನು ಲೋಕಸಭೆಯ ಒಂದು ಅಂದಾಜು ಸಮಿತಿ, ಲೋಕಸಭೆಯ ಒಂದು ಸಮಿತಿ. ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ 30 ಜನ ಸದಸ್ಯರು ಇರ್ತಾರೆ. 30 ಜನ ಸದಸ್ಯರು ಕೂಡ ಲೋಕಸಭೆಯ ಸದಸ್ಯರೇ ಅಂದಾಜು ಸಮಿತಿಯ ಸದಸ್ಯರಾಗಿರ್ತಾರೆ. ಹಾಗಾಗಿ ಇದನ್ನು ಲೋಕಸಭೆಯ ಸಮಿತಿ ಅಂತ ಕರೀತಾರೆ. ಭಾರತದ ಜನಗಣತಿ ಇದೆಯಲ್ಲ, ಇದು ಗೃಹ ಇಲಾಖೆಯ ಒಂದು ಅಂಗವಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ ನೋಡಿ, ಎಗೆ 2ನೇದು, ಬಿಗೆ 3ನೇದು, ಸಿಗೆ 4ನೇದು, ಡಿಗೆ 1ನೇದು. ಅಂದರೆ 3ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನೊಂದು ಬಾರಿ, ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತ ಇದೆಯಲ್ಲ, ಇದು ಸಂಸತ್ತಿನ ಜಂಟಿ ಸಮಿತಿ. ನೀತಿ ಆಯೋಗವನ್ನು ಚಿಂತಕರ ಚಾವಡಿ ಅಂತ ಕರೀತಾರೆ, ಥಿಂಕ್ ಟ್ಯಾಂಕ್ ಆಫ್ ದಿ ಗೌರ್ನಮೆಂಟ್ ಅಂತಲೂ ಕರೀತಾರೆ. ಎಸ್ಟಿಮೇಟ್ ಸಮಿತಿ ಅಥವಾ ಅಂದಾಜು ಸಮಿತಿ ಅಂತ ಕರಿತೀವಿ. ಅಂದಾಜು ಸಮಿತಿ ಸಂಸತ್ತಿನಲ್ಲಿ, ಅದರಲ್ಲೂ ಲೋಕಸಭೆಯ ಸದಸ್ಯರೇ ಇದರಲ್ಲಿ ಸದಸ್ಯರಾಗಿರ್ತಾರೆ. ಇದು ಅತಿ ದೊಡ್ಡ ಸಮಿತಿ, ಗೊತ್ತಿರಲಿ, ಸಂಸತ್ತಿನ ಅತಿ ದೊಡ್ಡ ಸಮಿತಿ. 30 ಜನ ಸದಸ್ಯರಿರ್ತಾರೆ, ಎಲ್ಲರೂ ಲೋಕಸಭಾ ಸದಸ್ಯರೇ ಆಗಿರ್ತಾರೆ. ಇನ್ನು ಭಾರತದ ಜನಗಣತಿ ಅಂತ ಮಾಡ್ತಾರೆ, ಪ್ರತಿ 10 ವರ್ಷಕ್ಕೊಮ್ಮೆ ಗಣತಿ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಗಣತಿ ಮಾಡ್ತಕ್ಕಂಥದ್ದು ಗೃಹ ಇಲಾಖೆಯ ಒಂದು ಅಂಗವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು 19ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ನೋಡಿ, SDA ನಲ್ಲೂ ಅದೇ ವರ್ಷದ 2019ರ SDA ಪರೀಕ್ಷೆನಲ್ಲೂ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. 2019ರ FDA ಪರೀಕ್ಷೆನಲ್ಲೂ ಇದನ್ನು ಕೇಳಿದ್ದಾರೆ. ಸೇಮ್ ಪ್ರಶ್ನೆ ರಿಪೀಟ್ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಪದೇ ಪದೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಬಾರಿ ನೋಡ್ಕೊಂಡು ಹೋದರೆ ಕೆಲವು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ನಿಮಗೆ ಈಗಾಗಲೇ ಹೇಳಿದ್ದೀನಿ, DPSP ಅಂತ ಏನು ಕರಿತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದು ಐರ್ಲ್ಯಾಂಡ್ ಅಥವಾ ಐರಿಷ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. 20ನೇ ಪ್ರಶ್ನೆ, ಅಸ್ಪೃಶ್ಯತೆಯು ಅಸಂವಿಧಾನಿಕ ಎಂದು ಘೋಷಿಸುವ ಕಲಮು. ನೋಡಿ, ಇದು ಸಹ ಹಿಂದೆ ಕೇಳಿರೋ ಪ್ರಶ್ನೆನೇ, ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ಸಂವಿಧಾನದ 17ನೇ ವಿಧಿ ನಮಗೆ ಅಸ್ಪೃಶ್ಯತೆಯನ್ನು ನಿಷೇಧಿಸೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. 14ನೇ ವಿಧಿ ಆಗಲೇ ಹೇಳ್ತಾ ಇದೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 29ನೇ ವಿಧಿ ಹೇಳುತ್ತೆ, ನಾನು ಆಗಲೇ ಶೈಕ್ಷಣಿಕ ಹಕ್ಕಿನ ಬಗ್ಗೆ, ನಾವು ಧಾರ್ಮಿಕ ಹಕ್ಕು ಅಥವಾ ಶೈಕ್ಷಣಿಕ ಹಕ್ಕು ಅಂತ ಏನು ಕರಿತೀವಿ ಅದರಲ್ಲಿ ಬರುತ್ತೆ 29ನೇ ವಿಧಿ. 32ನೇ ವಿಧಿ ನಿಮಗೆ ಗೊತ್ತಿದೆ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಅದರಲ್ಲೂ 5 ರೀತಿಯ ರಿಟ್ಗಳ ಬಗ್ಗೆ ಅದು ನಮಗೆ ತಿಳಿಸ್ಕೊಡುತ್ತೆ. ಇನ್ನು 21ನೇ ಪ್ರಶ್ನೆ, FDA 2019ರಲ್ಲಿ ಕೇಳಿರ್ತಕ್ಕಂಥದ್ದು, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು? ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು ಅಂತ ಹೇಳಿ FDA 2019ರಲ್ಲಿ ಕೇಳಿದರೆ, ಅದು ಪೋಕ್ಸೋ ಕಾಯ್ದೆ. ಗೊತ್ತಿದೆ, ಫೇರಾ, ಎಸ್ಮಾ, ಟಾಡಾ ಇವೆಲ್ಲ ಕೇಳಿದ್ದಾರೆ. ಅದರಲ್ಲಿ ಪೋಕ್ಸೋ ಕಾಯ್ದೆ ಇದೆಯಲ್ಲ, ಇದು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ಸಲುವಾಗಿ ಜಾರಿಗೆ ಬಂದಿರತಕ್ಕಂಥ ಒಂದು ಕಾಯ್ದೆ. ನೆಕ್ಸ್ಟು, ರಾಜ್ಯಸಭೆಯನ್ನು ಪ್ರತಿನಿಧಿಸುವುದು ಅಂತ ಒಂದು ಪ್ರಶ್ನೆ ಇದೆ. ರಾಜ್ಯಸಭೆಯನ್ನು ಪ್ರತಿನಿಧಿಸೋದು ಯಾರು ಏನನ್ನು ಪ್ರತಿನಿಧಿಸುತ್ತೆ ರಾಜ್ಯಸಭೆ ಅಂತಂದರೆ, ಭಾರತದ ಪ್ರಜೆಗಳನ್ನು, ಭಾರತದ ಮಹಿಳೆಯರನ್ನು, ಭಾರತದ ರಾಜ್ಯಗಳನ್ನು, ಯಾವುದೂ ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಏನು ಆನ್ಸರು ಅಂತ ನೋಡೋದಾದರೆ, ನಿಮಗೆ ಗೊತ್ತಿರಲಿ, ಭಾರತದ ಶಾಸಕಾಂಗ ದ್ವಿಸದನ ಶಾಸಕಾಂಗ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ. ಲೋಕಸಭೆ ಜನರನ್ನು ಪ್ರತಿನಿಧಿಸುತ್ತೆ. ನೇರವಾಗಿ ಲೋಕಸಭೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾದ ಸದಸ್ಯರು ಹೆಚ್ಚಿರ್ತಾರೆ. ಹಾಗಾಗಿ ಲೋಕಸಭೆಯಲ್ಲಿ ಜನರನ್ನು ಪ್ರತಿನಿಧಿಸಿದ್ರೆ, ರಾಜ್ಯಸಭೆ ಇದು ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ರಾಜ್ಯಗಳಿಂದ ಆಯ್ಕೆಯಾದಂಥ ಸದಸ್ಯರು ಇರ್ತಾರೆ. ಹಾಗಾಗಿ ರಾಜ್ಯಸಭೆ
ಸಾಮಾನ್ಯವಾಗಿ ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ. ರಾಜ್ಯಕ್ಕಿಷ್ಟು ಸ್ಥಾನಗಳು ಅಂತ ಹೇಳಿ ರಾಜ್ಯದ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥ ಸದಸ್ಯರು ರಾಜ್ಯಸಭೆಯಲ್ಲಿ ಇರ್ತಾರೆ. ಹಾಗಾಗಿ ರಾಜ್ಯಸಭೆ ಯಾರನ್ನು ಪ್ರತಿನಿಧಿಸುತ್ತೆ? ಭಾರತದ ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ. ಇನ್ನು 23ನೇ ಪ್ರಶ್ನೆ FDA 2019ರಲ್ಲಿ ಕೇಳಿರ್ತಕ್ಕಂಥದ್ದು, ಆರ್ಥಿಕ ತುರ್ತು ಪರಿಸ್ಥಿತಿಯ ಘೋಷಣೆ ಅವಕಾಶ ನೀಡುವ ಕಲಂ ಯಾವುದು ಅಂತ ಪ್ರಶ್ನೆ. 29ನೇ ವಿಧಿ 360, 352, 356 ಆರ್ಟಿಕಲ್ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 29 ಆಗಲೇ ಹೇಳಿದೆ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ್ದು. 360ನೇ ವಿಧಿ ಇದು ಸರಿಯಾದಂಥ ಉತ್ತರ. ಆರ್ಥಿಕ ತುರ್ತು ಪರಿಸ್ಥಿತಿಗೆ ಈ ವಿಧಿ ಪ್ರಕಾರ ಘೋಷಣೆ ಮಾಡ್ತಾರೆ. ಇನ್ನು 352ನೇ ವಿಧಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಕ್ಕಂಥ ವಿಧಿ. 356ನೇ ವಿಧಿ ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯಪಾಲರ ಆಳ್ವಿಕೆ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಿಸಿದ್ದು. ಹೀಗೆ ನೀವು ಒಂದು ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಎಲ್ಲ 4 ಆಯ್ಕೆಗಳ ಬಗ್ಗೆನೂ ನೀವು ತಿಳ್ಕೊಳ್ತಾ ಹೋದರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮವಾದ ತಯಾರಿಯಾಗಿರುತ್ತೆ. ಇನ್ನು ನೆಕ್ಸ್ಟು 24ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಯಾರು? ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿ ಡಿಸೆಂಟ್ರಲೈಸ್ ಅಂತ ಕರಿತೀವಿ. ಅಧಿಕಾರ ಕೇಂದ್ರೀಕರಣ ಆಗದೇನೆ ಕೆಳ ಹಂತದಿಂದ ಮೇಲಿನ ಹಂತದವರೆಗೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳಿ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸು ಬಲವಂತರಾಯ್ ಮೆಹ್ತಾ ಸಮಿತಿ, ಮಹಲನೋಬಿಸ್, ಅಶೋಕ್ ಮೆಹ್ತಾ ಸಮಿತಿ, ಗಾಡ್ಗಿಲ್ ಸಮಿತಿ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಬಲವಂತರಾಯ್ ಮೆಹ್ತಾ ಸಮಿತಿ ವಿಕೇಂದ್ರೀಕರಣದ ಬಗ್ಗೆ ಶಿಫಾರಸು ಮಾಡಿದಂಥ ಸಮಿತಿ. ಇದು 1900 ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 1957ರಲ್ಲಿ ಈ ಸಮಿತಿ ರಚನೆ ಆಗಿರುತ್ತೆ. ಇನ್ನು ಅಶೋಕ್ ಮೆಹ್ತಾ ಸಮಿತಿ 1977ರಲ್ಲಿ ಇದು ಸಹ ಪಂಚಾಯತ್ ರಾಜ್ ವ್ಯವಸ್ಥೆಗೆ ವಿಕೇಂದ್ರೀಕರಣದ ಬಗ್ಗೆನೇ ರಚನೆಯಾದಂಥ ಒಂದು ಸಮಿತಿ. ಆದರೆ ಇದು 1977. ಮೊದಲು ಬಲವಂತರಾಯ್ ಮೆಹ್ತಾ ಸಮಿತಿ ಬಂದಿದ್ದರಿಂದ ನಾವು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ವಿಕೇಂದ್ರೀಕರಣಕ್ಕೆ ಶಿಫಾರಸು ಮಾಡಿದಂಥ ಮೊದಲ ಸಮಿತಿ ಅಂತ ಹೇಳಿ ನಾವು ಪರಿಗಣಿಸಿ ಬಲವಂತರಾಯ್ ಮೆಹ್ತಾ ಸಮಿತಿ ಸರಿಯಾದಂಥ ಉತ್ತರ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ನಮ್ಮ ಥಿಂಕರ್ಸ್ಗೆ ರಾಜ್ಯಶಾಸ್ತ್ರದಲ್ಲಿ ನಾವು ಏನು ಚಿಂತಕರು ಅಂತ ಕರಿತೀವಿ, ರಾಜ್ಯಶಾಸ್ತ್ರ ಚಿಂತಕರಿಗೆ, ಅದರಲ್ಲೂ ಗ್ರೀಕ್ನಲ್ಲಿ ರಾಜ್ಯಶಾಸ್ತ್ರದ ಒಂದು ಬೇರು ಹುಟ್ಕೊಂತು ಅಂತ ಹೇಳ್ತೀವಿ. ಅಲ್ಲಿಯ 3 ಜನ ಮುಖ್ಯವಾಗಿ ಸಾಕ್ರಟೀಸು, ಪ್ಲೇಟೋ, ಅರಿಸ್ಟಾಟಲ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಾಕ್ರಟೀಸನು ಪ್ಲೇಟೋವಿನ ಶಿಷ್ಯನಾಗಿದ್ದನೋ? ಮೊದಲ ಹೇಳಿಕೆ ಯಾವುದು ಸರಿ ಅಂತ ಕಂಡುಹಿಡಬೇಕು. ಸಾಕ್ರಟೀಸ್ ಪ್ಲೇಟೋನ ಶಿಷ್ಯ ಅಂತ. ಇದು ತಪ್ಪು. ಯಾಕೆಂದರೆ ಸಾಕ್ರಟೀಸು ಪ್ಲೇಟೋನ ಶಿಷ್ಯ ಅಲ್ಲ, ಪ್ಲೇಟೋ ಸಾಕ್ರಟೀಸನ ಶಿಷ್ಯನಾಗಿದ್ದ. ಹಾಗಾಗಿ ಈ ಹೇಳಿಕೆ ತಪ್ಪು. ನೆಕ್ಸ್ಟು, ಪ್ಲೇಟೋನು ಸಾಕ್ರಟೀಸನ ಶಿಷ್ಯನಾಗಿದ್ದನು. ಆಗಲೇ ಹೇಳ್ತಾ ಇದ್ದೆ ನಾನು, ಇದು ಸರಿಯಾದಂಥ ಹೇಳಿಕೆಯಾಗಿದೆ. ಆದರೆ ನಾವು ಇದು ಇಷ್ಟಕ್ಕೆ ನಿಲ್ಲಿಸೋದು ಬೇಡ, ಮುಂದುವರೆದಂತೆ 2 ಮಾಹಿತಿ ತಿಳ್ಕೊಂಡಿರೋಣ. ಮುಂದಿನ ಪರೀಕ್ಷೆಗಳಲ್ಲಿ ಈ 2 ಅಂಶಗಳ ಮೇಲೆ ಪ್ರಶ್ನೆ ಆಗ್ಬೋದು. ಪ್ಲೇಟೋನು ಅರಿಸ್ಟಾಟಲ್ನ ಶಿಷ್ಯನಾಗಿದ್ದನು. ತಪ್ಪು. ಯಾಕೆಂದರೆ ಈಗಾಗಲೇ ನಾವು 2ನೇ ಹೇಳಿಕೆಯಲ್ಲಿ ಪ್ಲೇಟೋ ಯಾರ ಶಿಷ್ಯ? ಸಾಕ್ರಟೀಸನ ಶಿಷ್ಯ. ಹಾಗಾದರೆ ಪ್ಲೇಟೋ ಅರಿಸ್ಟಾಟಲ್ನ ಶಿಷ್ಯ ಅನ್ನೋ ಹೇಳಿಕೆ ತಪ್ಪು. ಆದರೆ ಅರಿಸ್ಟಾಟಲ್ಲು ಪ್ಲೇಟೋವಿನ ಶಿಷ್ಯ. ಸಾಕ್ರಟೀಸ್ ಮತ್ತು ಪ್ಲೇಟೋರವರು ಅರಿಸ್ಟಾಟಲ್ನ ಶಿಷ್ಯರಾಗಿದ್ದರು. ಇದು ಸಹ ತಪ್ಪು. ಯಾಕೆಂದರೆ ಸಾಕ್ರಟೀಸನ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲು. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು 26ನೇ ಪ್ರಶ್ನೆ, ಕೇಂದ್ರ ಶಾಸನ ಸಭೆಯ 2 ಸದನಗಳು 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಯಾವ 2 ಇದ್ವು? 1930 ನಮಗೆ ಗೊತ್ತಿದೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಓದ್ತೀವಿ. ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಅಂತ ಓದ್ತೀವಿ. ಅದರಲ್ಲಿ ಐತಿಹಾಸಿಕ ಬೆಳವಣಿಗೆ ಬಂದಾಗ 1935ರ ಕಾಯ್ದೆ ಪ್ರಕಾರ ಭಾರತದ 2 ಸದನಗಳು ಯಾವುದು ಅಂತ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ತಪ್ಪು. ಅದು ಪ್ರಾಂತೀಯ ವಿಧಾನಸಭೆ ಮತ್ತು ಕೇಂದ್ರ ಶಾಸನ ಸಭೆ. ತಪ್ಪು. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ನೋಡಿ, ಈಗಿನ ನಾವು ಕೇಂದ್ರ ಶಾಸನ ಸಭೆ ಅಂತ ಏನು ಕರಿತೀವಿ ಅಂದರೆ ಸಂಸತ್ ಅಂತ ಕರಿತೀವಲ್ಲ, ಆ ಸಂಸತ್ತಿನ 2 ಸದನಗಳು 1935ರ ಕಾಯ್ದೆ ಪ್ರಕಾರ ಯಾವುದಾಗಿತ್ತು ಅಂತ ಪ್ರಶ್ನೆ ಇದು. ಈಗ ಲೋಕಸಭೆ ರಾಜ್ಯಸಭೆ ಅಂತ ಕರಿತೀವಿ. 1935ರ ಕಾಯ್ದೆ ಪ್ರಕಾರ ಅದನ್ನು ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಅಂತ ಕರಿತಾ ಇದ್ರು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1935ರ ಕಾಯ್ದೆಯ ಪ್ರಕಾರ ಕೇಂದ್ರದ ಶಾಸಕಾಂಗವನ್ನು ಅಥವಾ ಶಾಸನ ಸಭೆಯನ್ನು 2 ಸದನಗಳಾಗಿ ಮಾಡಿದ್ರು. ಆ 2 ಸದನಗಳು ಯಾವುದು ಅಂದರೆ ಫೆಡರಲ್ ಅಸೆಂಬ್ಲಿ ಒಂದು, ಮತ್ತೊಂದು ರಾಜ್ಯಗಳ ಮಂಡಳಿ.
ಇದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟು ಮುಂದುವರಿದಂತೆ 27ನೇ ಪ್ರಶ್ನೆ, ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಅಥವಾ ಆದಿವಾಸಿಗಳೊಳಗೆ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಚಿಸುವಾಗ ರಾಷ್ಟ್ರಪತಿಯವರು ಯಾರನ್ನು ಸಮಾಲೋಚಿಸಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. KPSC ಸಿ ಗ್ರೂಪ್ 2017ರಲ್ಲಿ ನಡೆದಂಥ KPSC ಸಿ ಗ್ರೂಪ್ ಪರೀಕ್ಷೆಯಲ್ಲಿ ಸ್ವಲ್ಪ ಸಿ ಗ್ರೂಪ್ ಪರೀಕ್ಷೆಗಳದ್ದು ಪ್ರಶ್ನೆಗಳು ಸ್ವಲ್ಪ ಟಫ್ ಲೆವೆಲ್ ಪ್ರಶ್ನೆಗಳಿದೆ. ಹಾಗಾಗಿ ನೋಡಿ, ಆ ಪ್ರಶ್ನೆ ಓದಬೇಕಾದ್ರೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಅಂತ ಅಂದರೆ, ಆದಿವಾಸಿ ಸಮುದಾಯಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸುವಾಗ ರಾಷ್ಟ್ರಪತಿಗಳು ಯಾರ ಜೊತೆ ಸಮಾಲೋಚನೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸು: ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ, ಅಥವಾ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ, ಅಥವಾ ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರೊಂದಿಗೆ, ಅಥವಾ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರೊಂದಿಗೆ. ಯಾರ ಜೊತೆ ರಾಷ್ಟ್ರಪತಿಗಳು ಸಮಾಲೋಚನೆ ನಡೆಸಿ ಆ ಆದಿವಾಸಿ ಸಮುದಾಯವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ತಾರೆ ಅಂತ. ಅದು ಸರಿಯಾದಂಥ ಉತ್ತರ. ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚಿಸ್ತಾರೆ ರಾಷ್ಟ್ರಪತಿಗಳು, ಚರ್ಚಿಸಿ ಅದನ್ನು ಸೇರಿಸ್ತಾರೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ನಮಗೆ ಚೆನ್ನಾಗಿ ಗೊತ್ತಿರಬೇಕು. 28ನೇ ಪ್ರಶ್ನೆ ಏನಿದೆ ಅಂತಂದರೆ, ರಾಜ್ಯ ನಿರ್ದೇಶಕ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಮತ್ತು ಇತರೆ ಕರಾವಿನ ಭಾರ ಎಳೆಯುವ ದನಕರುಗಳನ್ನು ಕಡಿಯುವುದನ್ನು ನಿಷೇಧಿಸಿದೆ? ಬಹಳ ಸಿಂಪಲ್ ಆಗಿ ಈ ಪ್ರಶ್ನೆನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದರೆ, ಗೋಹತ್ಯೆ ನಿಷೇಧ ಅಂತ ಹೇಳಿ ಯಾವ ಒಂದು ವಿಧಿಯಲ್ಲಿ ಇದೆ ಅಂತ ಹೇಳಿ. ಆಪ್ಷನ್ಸು 48, 47, 43A ಮತ್ತು 43 ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ 48ನೇ ವಿಧಿ ಹೇಳುತ್ತೆ ಗೋಹತ್ಯೆ ನಿಷೇಧವನ್ನು ಮಾಡಬೇಕು. ಇದು ಸಹ KPSC ಸಿ ಗ್ರೂಪ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಸದನ ಶಾಸನ ಸಭೆ ಇಲ್ಲ? ಅಂದರೆ ನಿಮಗೆ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಇದೆ, ಕೆಲವು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದೆ, ಆದರೆ ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ಇದೆ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ ರಾಜ್ಯದಲ್ಲಿ ದ್ವಿಸದನ ಶಾಸಕಾಂಗ ಸಭೆ ಇಲ್ಲ ಅಂತ ಕೇಳಿದ್ದಾರೆ, ಯಾವುದರಲ್ಲಿ ಇಲ್ಲ ಅಂತ ಹೇಳಿ. ಇಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲಿ ಇಲ್ಲ ಅಂತ ಪ್ರಶ್ನೆ, ಯಾವುದರಲ್ಲಿ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಒಂದನೇ ಆಯ್ಕೆ ಎ ಮಾತ್ರ, ಉತ್ತರ ಪ್ರದೇಶದಲ್ಲಿ ಮಾತ್ರ ಇದೆ, ಉತ್ತರ ಪ್ರದೇಶದಲ್ಲಿ ಮಾತ್ರ ಇಲ್ಲ. ಎರಡನೇ ಆಯ್ಕೆ ಬಿ ಮಾತ್ರ, ಮಧ್ಯಪ್ರದೇಶದಲ್ಲಿ ಮಾತ್ರ ಇಲ್ಲ. ಸಿ, ಬಿ ಮತ್ತು ಡಿ ಅಂದರೆ ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಇಲ್ಲ. ಎ ಮತ್ತು ಸಿ ಅಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಇಲ್ಲ ಅಂತ. ನಿಮಗೆ ಒಂದು ಹೇಳ್ಬಿಡ್ತೀನಿ, ಎಲ್ಲೆಲ್ಲಿ ದ್ವಿಸದನ ಶಾಸಕಾಂಗ ಇದೆ ರಾಜ್ಯಗಳಲ್ಲಿ ಅಂತ ನೋಡೋದಾದರೆ ನಾನೊಂದು ಸೂತ್ರ ಮಾಡ್ಕೊಂಡಿದ್ದೆ. ಕುಂಭಜ್ ಕೆ ಅಂತ ಹೇಳಿ, ಕುಂಭಜ್ ಟಿ ಅಂತ ಹೇಳಿ. ಏನು ಸರ್ ಇದು ಕುಂಭಜ್ ಟಿ ಅಂತ ಅಂದರೆ, ಕೆ ಅಂದರೆ ಕರ್ನಾಟಕ, ಯು ಅಂದರೆ ಉತ್ತರ ಪ್ರದೇಶ, ಎಮ್ ಅಂದರೆ ಮಹಾರಾಷ್ಟ್ರ, ಬಿ ಅಂದರೆ ಬಿಹಾರ, ಎ ಅಂದರೆ ಆಂಧ್ರ ಪ್ರದೇಶ, ಜೆ ಅಂದರೆ ಜಮ್ಮು ಕಾಶ್ಮೀರ, ಟಿ ಅಂದರೆ ತೆಲಂಗಾಣ. ಮೊದಲು ಇಷ್ಟೂ ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇತ್ತು. ಎಲ್ಲೆಲ್ಲಿ? ಕುಂಭಜ್ ಟಿ ಸೂತ್ರ ಕರ್ನಾಟಕದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ತೆಲಂಗಾಣದಲ್ಲಿ. ಇನ್ನು ಉಳಿದಂತೆ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಅವರ ವಿಧಾನಸಭೆಯಲ್ಲಿ ಏನಾಗಿದೆ, ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಆಂಧ್ರ ಪ್ರದೇಶದಲ್ಲಿ ವಿಧಾನ ಪರಿಷತ್ ಬೇಡ ಅಂತ ಹೇಳಿ ಈ ಒಂದು ಅಧಿಕಾರ ಅಲ್ಲಿನ ವಿಧಾನಸಭೆಗೆ ಇರೋದರಿಂದ ವಿಧಾನಸಭೆ ಆ ನಿರ್ಣಯ ಅಂಗೀಕರಿಸಿ ಕೇಂದ್ರದ ಸಂಸತ್ತಿ ಕಳಿಸ್ಕೊಡ್ತಾರೆ, ಅಲ್ಲಿ ನಿರ್ಣಯ ಆಗಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ತೆಲಂಗಾಣ ರಾಜ್ಯಗಳಲ್ಲಿ ಏನು ದ್ವಿಸದನ ಶಾಸಕಾಂಗ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಉತ್ತರ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ, ಕರ್ನಾಟಕದಲ್ಲಿದೆ. ಹಾಗಾಗಿ ಯಾವುದರಲ್ಲಿ ಇಲ್ಲ ಅಂದರೆ ಮಧ್ಯಪ್ರದೇಶದಲ್ಲಿ ಮಾತ್ರ ದ್ವಿಸದನ ಶಾಸಕಾಂಗ ಇಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ಬಿ ಮಾತ್ರ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. 1976ರಲ್ಲಿ ಮಾಡಿದ ಯಾವ ಸಂವಿಧಾನ ತಿದ್ದುಪಡಿಯಿಂದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದ 52A ಅಳವಡಿಸಲಾಯಿತು? ನಿಮಗೆ ಗೊತ್ತಿರಲಿ, 1976ರವರೆಗೆ ಭಾರತದ ಸಂವಿಧಾನದಲ್ಲಿ ಭಾರತದ ಪ್ರಜೆಗಳಿಗೆ ಯಾವುದೇ ಕರ್ತವ್ಯಗಳನ್ನು ನಿಗದಿಪಡಿಸಿರಲಿಲ್ಲ, ಅಳವಡಿಸಿರಲಿಲ್ಲ. ಆಗ 1976ರಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಒಂದು ಸಮಿತಿಯ ಯು ಎಸ್ ಎಸ್ ಆರಿಂದ
ಒಂದು 10 ಮೂಲಭೂತ ಕರ್ತವ್ಯಗಳನ್ನು ತೆಗೆದು ಭಾರತ ಸಂವಿಧಾನದ 51A ವಿಧಿಯಲ್ಲಿ 52 ಅಂತಾಗಿದೆ 51A ವಿಧಿನಲ್ಲಿ ಎ ಇಂದ ಕೆ ವರೆಗೆ ಎ ಇಂದ 10 ಮೂಲಭೂತ ಕರ್ತವ್ಯಗಳನ್ನು ಸರ್ದಾರ್ ಸ್ವರಣ್ ಸಿಂಗ್ ಅವರ ಸಮಿತಿಯ ವರದಿಯನ್ನು ಆಧರಿಸಿ ನಮ್ಮ ದೇಶದ ಸಂವಿಧಾನಕ್ಕೆ ಸೇರಿಸಿದ್ರು. ಯಾವುದು ಅದು ಅಂತ ಅಂದರೆ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆಗೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿರೋದನ್ನು ನಾವು ಈ ಒಂದು ಪ್ರಶ್ನೆ 2016ರ PSI ಸಿವಿಲ್ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಮೂಲಭೂತ ಕರ್ತವ್ಯಗಳನ್ನು ಎಷ್ಟನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಿದ್ರು? 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 1976ರಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಅವರ ಸಮಿತಿಯ ವರದಿಯನ್ನು ಆಧರಿಸಿ USSR ಸಂವಿಧಾನದಿಂದ ತೆಗೆದುಕೊಂಡು ಭಾರತ ಸಂವಿಧಾನದಲ್ಲಿ 51A ಇಂದ ಕೆ ವರೆಗೆ ಅದನ್ನು ಸೇರಿಸಿದ್ದಾರೆ. ಇನ್ನು ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು, ಭಾರತದ ಒಕ್ಕೂಟದ ಕಾರ್ಯಾಂಗ ಏನೇನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸು ರಾಷ್ಟ್ರಪತಿ ಕಾರ್ಯಾಂಗದಲ್ಲಿ ಬರ್ತಾರಾ ಅಂತ ನೋಡೋದಾದರೆ ಆಮೇಲೆ ನೋಡೋಣ. ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಇವಿಷ್ಟೂ ಸೇರಿಸಿ ಕಾರ್ಯಾಂಗ ಅಂತ ಕರೀತಾರೆ. ಕೇಂದ್ರದ ಕಾರ್ಯಾಂಗ ಅಂದರೆ ರಾಷ್ಟ್ರಪತಿನೂ ಬರ್ತಾರೆ, ಉಪರಾಷ್ಟ್ರಪತಿನೂ ಬರ್ತಾರೆ ಮತ್ತು ಮಂತ್ರಿಮಂಡಲವೂ ಸಹ ಬರುತ್ತೆ. ಇದಿಷ್ಟನ್ನೂ ಸೇರಿಸಿ ಕೇಂದ್ರದ ಕಾರ್ಯಾಂಗ ಅಂತ ಹೇಳಿ ಕರೀತಾರೆ. ಇದು ಸಹ PSI ಸಿವಿಲ್ 2016ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟು, ಇದು PSI ಸಿವಿಲ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ? ತಪ್ಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಭಾರತೀಯ ಚುನಾವಣಾ ಆಯೋಗ ಸಾಂವಿಧಾನಿಕ ಶಾಶ್ವತ ಸಂಸ್ಥೆಯಾಗಿದೆ. ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ. ಯಾಕೆಂದರೆ ಸಂವಿಧಾನದ 324ನೇ ವಿಧಿ ಈ ನಮ್ಮ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಇದೊಂದು ಸಾಂವಿಧಾನಿಕ ಸಂಸ್ಥೆ. ನೆಕ್ಸ್ಟ್, ಇದನ್ನು ಜನವರಿ 25, 1950ರಂದು ಸಂವಿಧಾನದ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ಅದು ಸಹ ಸರಿಯಾಗಿದೆ. ಇಲ್ಲಿ ಸರಿಯಾಗಿಲ್ಲದೆ ಇರೋದು ಯಾವುದು ಅಂತ ಕೇಳಿರೋದು. ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಸರಿಯಾಗಿದೆ. ಮೊದಲ 3 ಹೇಳಿಕೆಗಳು ಸರಿಯಾಗಿದೆ. ಅವರ ಅಧಿಕಾರಾವಧಿ 5 ವರ್ಷ ಅಥವಾ 62 ವರ್ಷ ವಯಸ್ಸಿನವರೆಗೆ ಯಾವುದು ಮೊದಲೋ ಅದು ಹೊಂದಿರುತ್ತದೆ ಅಂತ ಹೇಳಿದ್ದಾರೆ. ಇದು ತಪ್ಪಾದಂಥ ಹೇಳಿಕೆಯಾಗಿದೆ. ಯಾಕೆ ಅಂತಂದರೆ ಅವರ ಅಧಿಕಾರಾವಧಿ 6 ವರ್ಷ ಅಥವಾ 65 ಇವೆರಡರಲ್ಲಿ ಯಾವುದು ಮೊದಲೋ ಅದು ಅವರ ಅಧಿಕಾರಾವಧಿಯಾಗಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು, ಇಲ್ಲಿ 5 ವರ್ಷ ಅಥವಾ 62 ವರ್ಷ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಅನುಚ್ಛೇದಗಳನ್ನು ಒಂದು ಕಡೆ ಕೊಟ್ಟಿದ್ದಾರೆ, ಅಂದರೆ ವಿಧಿಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅವುಗಳು ಏನು ಹೇಳ್ತವೆ ಅನ್ನೋದ್ರ ಬಗ್ಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. 24ನೇ ವಿಧಿ ಏನು ಹೇಳುತ್ತೆ ಅದನ್ನು ನೋಡೋದಾದರೆ, ಕಾರ್ಖಾನೆ ಮತ್ತು ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕತನವನ್ನು ನಿಷೇಧ ಮಾಡೋದ್ರ ಬಗ್ಗೆ ಹೇಳುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ನೆಕ್ಸ್ಟು 17ನೇ ವಿಧಿ ಏನು ಹೇಳುತ್ತೆ? 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. 18ನೇ ವಿಧಿ ಏನು ಹೇಳುತ್ತೆ? ಬಿರುದುಗಳ ನಿಷೇಧದ ಬಗ್ಗೆ ಹೇಳುತ್ತೆ. 16ನೇ ವಿಧಿ ಏನು ಹೇಳುತ್ತೆ? ಸಾರ್ವಜನಿಕ ಹುದ್ದೆಗಳಲ್ಲಿ ಅಥವಾ ಸೇವೆಗಳಲ್ಲಿ ಸಮಾನ ಅವಕಾಶದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ನಾವು ಇದಕ್ಕೆ ಹೊಂದಿಸಿ ಬರೀಬೇಕೀಗ. ಹೊಂದಿಸಿ ಬರೆಯುವಾಗ ಯಾವುದು ಸರಿ ಅಂತ ಅಂದರೆ, ಒಂದನೇದಕ್ಕೆ 24ನೇ ವಿಧಿ ಸಿಗೆ ಸರಿ, ಅಂದರೆ ಕಾರ್ಖಾನೆ ಮತ್ತು ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕತನವನ್ನು ನಿಷೇಧ ಮಾಡೋದ್ರ ಬಗ್ಗೆ 24ನೇ ವಿಧಿ ಹೇಳುತ್ತೆ. ಎರಡನೇದು ಅನುಚ್ಛೇದ 17 ಯಾವುದ್ರ ಬಗ್ಗೆ ಹೇಳುತ್ತೆ? ಡಿ, ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಹೇಳುತ್ತೆ. ಅನುಚ್ಛೇದ 18 ಯಾವುದ್ರ ಬಗ್ಗೆ ಹೇಳುತ್ತೆ? ಬಿರುದುಗಳ ನಿಷೇಧದ ಬಗ್ಗೆ ಹೇಳುತ್ತೆ. ಅನುಚ್ಛೇದ 16 ಯಾವುದ್ರ ಬಗ್ಗೆ ಹೇಳುತ್ತೆ? ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶದ ಬಗ್ಗೆ ಹೇಳುತ್ತೆ. ಹಾಗಾಗಿ ಎರಡನೇ ಆಯ್ಕೆ ಬಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಇನ್ನು ನೆಕ್ಸ್ಟು 2016ರ ಸಿವಿಲ್ PSI ಪರೀಕ್ಷೆಯಲ್ಲೇ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು, ಯಾರಾದರೂ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದರೆ ಆತನ ಅರ್ಹತೆಗಳೇನು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನೋಡೋಣ. ಮೊದಲನೇದು, ಆತ ಭಾರತೀಯ ಪ್ರಜೆಯಾಗಿರಬೇಕು. ಸರಿಯಾದಂಥದ್ದು. ಯಾಕೆಂದರೆ ಯಾವುದೇ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಬೇಕು ಅಂದರೆ ಆತ ಭಾರತದ ಪ್ರಜೆ ಆಗಿರಬೇಕು. 35 ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು. ಹೌದು, ಇದು ಒಂದು ಕಂಡೀಷನ್ನು. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲೋದಕ್ಕೆ ಬರಲ್ಲ. ಲೋಕಸಭೆಯ ಸದಸ್ಯರಾಗಿ ಚುನಾಯಿಸಲು ಅರ್ಹತೆ ಹೊಂದಿರಬೇಕು. ಅಂದರೆ ಉಳಿದಂತೆ ಲೋಕಸಭಾ ಸದಸ್ಯನಾಗೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಆ ಅರ್ಹತೆಗಳಿರಬೇಕು ಅಂತ. ಅಂದರೆ ಈ ವಯಸ್ಸು ಒಂದನ್ನು ಬಿಟ್ಟು ಉಳಿದಂಥ ಎಲ್ಲ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಆ ಎಲ್ಲ ಅರ್ಹತೆಗಳು ಇರಬೇಕು ಅಂತ. ಇದು ಸರಿ ಇದೆ. ಹಾಗಾಗಿ ಆನ್ಸರ್ ಯಾವುದು ಅಂದರೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿ. ಹಾಗಾಗಿ ನಾವು ಇದನ್ನೆಲ್ಲ ತಿಳ್ಕೋಬೇಕು. ನೆಕ್ಸ್ಟು
PSI ಸಿವಿಲ್ 2016 ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ನಾಯಕರುಗಳಲ್ಲಿ ಯಾರು 1946 ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತಿರಲಿ ಯಾರು ಅಂತ. ಆಪ್ಷನ್ಸ್ ನೋಡಿದರೆ ರಾಜಗೋಪಾಲಾಚಾರಿ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರೂರವರು ಹಂಗಾಮಿ ಸರ್ಕಾರದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರೋದು ನಮಗೆಲ್ರಿಗೂ ಗೊತ್ತಿದೆ. ನೆಕ್ಸ್ಟು, ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಜನರಲ್ ಯಾರು, ಅಂದರೆ ಸ್ವತಂತ್ರ ಬಂದಾಗಿನ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಆಪ್ಷನ್ಸು ಲಾರ್ಡ್ ಮೌಂಟ್ ಬ್ಯಾಟನ್, ವಲ್ಲಭಭಾಯ್ ಪಟೇಲ್, ರಾಜಗೋಪಾಲಾಚಾರಿ, ರಾಜೇಂದ್ರ ಪ್ರಸಾದ್. ಇದು ನಿಮಗೆ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಭಾರತೀಯರಾಗಿ ಯಾರು ಅಂತ ನೋಡೋದಾದರೆ ಸಿ ರಾಜಗೋಪಾಲಾಚಾರಿ ಅವರು ನೆಕ್ಸ್ಟು ಅಧಿಕಾರವನ್ನು ತೆಗೆದುಕೊಳ್ತಾರೆ. ನೆಕ್ಸ್ಟು ಸಿವಿಲ್ 2016 ಸಿವಿಲ್ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಅಂತ ಕರಿತೀವಿ, ಅವರನ್ನು ನೇಮಿಸೋರು ಯಾರು, CAG ಅವರನ್ನು ನೇಮಿಸೋರು ಯಾರು ಅಂತ ಪ್ರಶ್ನೆ ಇದೆ. ಭಾಳ ಸಿಂಪಲ್ ಪ್ರಶ್ನೆ, ಫ್ಯಾಕ್ಚುಯಲ್ ಪ್ರಶ್ನೆ, ನೇರವಾದ ಪ್ರಶ್ನೆ. ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ, ರಾಷ್ಟ್ರಪತಿಯವರು CAG ಅವರನ್ನು ನೇಮಿಸ್ತಾರೆ. CAG ಅವರನ್ನು ಸಂವಿಧಾನದ 148ನೇ ವಿಧಿನಲ್ಲಿ ಅವರ ಬಗ್ಗೆ ತಿಳಿಸ್ಕೊಡುತ್ತೆ. 148ರಿಂದ 152ನೇ ವಿಧಿಯವರೆಗೆ CAG ಅವರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟು, ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗ ಸ್ಥಾಪಿಸಿದ್ದು ಯಾವಾಗ ಅದನ್ನು ಸ್ಥಾಪಿಸಿದ್ರು ಅಂತ ಹೇಳಿ. ಇದು ಕೂಡ 2016 ಸಿವಿಲ್ PSI ಪರೀಕ್ಷೆಯಲ್ಲೇ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಜುಲೈ 1, 1976 ಸ್ಥಾಪಿಸಿದ್ರು ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗವನ್ನು ಹೊಂದಿದೆ? ನೋಡಿ, ಇದು ರಿಪೀಟೆಡ್ ಕ್ವಶನ್ನು. ಈ ದ್ವಿಸದನ ಏಕಸದನ ಶಾಸಕಾಂಗ ಹೊಂದಿರೋದ್ರ ಬಗ್ಗೆ ಆಗಾಗ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಅದಕ್ಕೆ ನೀವು ನಾನು ಸೂತ್ರ ಹಾಕ್ಕೊಟ್ಟಿದ್ದು ಕುಂಭಜ್ ಟಿ ಅಂತ ಹಾಕಿದ್ನಲ್ಲ, ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಯಾವುದರಲ್ಲಿ ಇಲ್ಲ ಅಂತ ಕೇಳಿದರೆ ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನದಲ್ಲಿ ದ್ವಿಸದನ ಇಲ್ಲ, ಏಕಸದನವನ್ನು ಹೊಂದಿದೆ. ಇನ್ನು ಸಂವಿಧಾನದ ಯಾವ ಅನುಚ್ಛೇದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ತಿಳಿಸುತ್ತೆ? ಸಂವಿಧಾನದ ಯಾವ ವಿಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿರೋದು ನೋಡೋದಾದರೆ ಅನುಚ್ಛೇದ 40, 42, 37, 39. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಂವಿಧಾನದ 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ರಚನೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಇದು PSIಗೆ ಸಂಬಂಧಿಸಿದಂಥ ಒಂದು ಪರೀಕ್ಷೆ 2016ರದ್ದು. ಯಾರನ್ನ ಆ ಥರ ಕರೀತಾರೆ ಸಾರ್ವಜನಿಕ ಹಣದ ರಕ್ಷಕ ಅಂತ ಹೇಳಿ ಅಂದರೆ CAG ಅಂತ ಹೇಳಿ ಕರಿತೀವಿ, ಅವರನ್ನು ಆ ರೀತಿ ಕರೀತಾರೆ. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರನ್ನು ಭಾರತದ ಅಥವಾ ಸಾರ್ವಜನಿಕ ಹಣದ ರಕ್ಷಕರೆಂದು ಕರೆಯಲಾಗುತ್ತದೆ. ಇನ್ನು ಭಾರತ ಸರ್ಕಾರದ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ಇಲ್ಲಿ ಒಂದು PSIಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ 2016ರಲ್ಲಿ RSI PSIಗೆ ಸಂಬಂಧಿಸಿದಂಥದ್ದು. ಆಪ್ಷನ್ಸು ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಕೇಂದ್ರ ರಾಜ್ಯಗಳ ಸಂಬಂಧಗಳು ಅಂತ ಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿದೆ. 44ನೇ ಪ್ರಶ್ನೆ, ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು? ಯಾವ ವರ್ಷದಲ್ಲಿ ಭಾಷೆ ಆಧಾರದ ಮೇಲೆ ಮೊದಲು ನಾವು ರಾಜ್ಯವನ್ನು ರಚನೆ ಮಾಡಲಾಯಿತು ಅಂತ ನೋಡೋದಾದರೆ 1947, 1950, 1952, 1956. ನಿಮಗೆ ಗೊತ್ತಿರಲಿ, ಇಲ್ಲಿ 2 ಇಸ್ವಿಗಳ ಮೇಲೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದು 1952, ಇನ್ನೊಂದು 1956. 52ರಲ್ಲಿ ಮೊದಲ ಬಾರಿಗೆ ಆಂಧ್ರ ಪ್ರದೇಶ ರಾಜ್ಯವನ್ನು ಭಾಷೆ ಆಧಾರದ ಮೇಲೆ ದೇಶದಲ್ಲಿ ಮೊದಲು ಒಂದು ರಾಜ್ಯವನ್ನು ಪೊಟ್ಟಿ ಶ್ರೀರಾಮುಲು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರಿಂದಾಗಿ ಕೇಂದ್ರ ಸರ್ಕಾರ ಮೊದಲ ರಾಜ್ಯವನ್ನಾಗಿ ಏನು ತೆಲುಗು ಮಾತನಾಡ್ತಕ್ಕಂಥ ಜನರನ್ನು ಒಗ್ಗೂಡಿಸಿ ಒಂದು ಆಂಧ್ರ ಪ್ರದೇಶ ಅಂತಕ್ಕಂಥ ರಾಜ್ಯವನ್ನು ಭಾಷೆ ಆಧಾರದ ಮೇಲೆ ರಚನೆ ಮಾಡ್ತಾರೆ 1952-53ರಲ್ಲಿ. ನೆಕ್ಸ್ಟು 1956ರಲ್ಲಿ ಏನು ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಥವಾ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡೋದ್ರ ಮೂಲಕ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಸೃಷ್ಟಿ ಮಾಡ್ತಾರೆ. ಅದು 1956ರಲ್ಲಿ. ಹಾಗಾಗಿ ಮೊದಲು ಯಾವುದು ಅಂತ ಕೇಳಿದಾಗ 1952-53ರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಮಾಡಿದ್ದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹೀಗೂ ಕರೆಯಲಾಗುತ್ತದೆ. ಹೇಗಂತ ಕರೀತಾರೆ? ಮಾರ್ಲೆ ಮಿಂಟೋ ಸುಧಾರಣೆಗಳು, ವೆವೆಲ್ ಸುಧಾರಣೆಗಳು, ಮಾಂಟೆಗೋ ಚೇಲಮ್ಸ್ಫೋರ್ಡ್ ಸುಧಾರಣೆಗಳು, ಮೌಂಟ್ ಬ್ಯಾಟನ್ ಸುಧಾರಣೆಗಳು ಅಂತ
ಕೇಳಿದ್ದಾರೆ. ನಿಮಗೆ ಸರಿಯಾದಂಥ ಉತ್ತರ ಮಾಂಟೆಗೊ ಚೇಲಮ್ಸ್ಫೋರ್ಡ್ ಸುಧಾರಣೆಗಳು ಅಂತಲೂ ಕರೀತಾರೆ. 1919ರ ಒಂದು ಕಾಯ್ದೆಯನ್ನು ಮಾಂಟೆಗೊ ಚೇಲಮ್ಸ್ಫೋರ್ಡ್ ಸುಧಾರಣೆಗಳು ಅಂತಲೂ ಕರೀತಾರೆ. ಮಾರ್ಲೆ ಮಿಂಟೋ ಸುಧಾರಣೆ ಯಾವಾಗ? 1909ರದು. ಮಾರ್ಲೆ ಮಿಂಟೋ ಸುಧಾರಣೆಗಳು 1909. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಪ್ರಶ್ನೆ 46ನೇ ಪ್ರಶ್ನೆ. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಏನು ಟ್ಯಾಕ್ಸ್ಗಳ ಮೂಲಕ ರಸೀದಿಗಳ ಮೂಲಕ ಬರುತ್ತೆ ಆ ಹಣನೆಲ್ಲ ಯಾವ ಅಕೌಂಟ್ಗೆ ಹಾಕ್ತಾರೆ ಅಂತ ಕೇಳಿದ್ದಾರೆ. ಭಾರತದ ಸಾದಿಲ್ವಾರು ನಿಧಿ, ಭಾರತದ ಸಂಚಿತ ನಿಧಿ, ಪ್ರಧಾನಮಂತ್ರಿ ಪರಿಹಾರ ನಿಧಿ, ಸಾರ್ವಜನಿಕ ಖಾತೆ. ಇದು PSI RSI 2016ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಅದನ್ನು ಭಾರತದ ಸಂಚಿತ ನಿಧಿಗೆ ಹಾಕಲಾಗುತ್ತದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ವಿಷಯಗಳಾದ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ. ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಅಂತ ಏನು ವಿಷಯ ಇದೆ ಸಬ್ಜೆಕ್ಟು, ಇದು ಯಾವ ಪಟ್ಟಿನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ರಾಜ್ಯ ಪಟ್ಟಿನ, ಒಕ್ಕೂಟ ಪಟ್ಟಿನ, ಸಮವರ್ತಿ ಪಟ್ಟಿನ, ಮೇಲಿನ ಎಲ್ಲ ಪಟ್ಟಿಗಳಲ್ಲ ಅಂತ ಕೇಳಿದ್ದಾರೆ. ಅದು ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂಥ ಒಂದು ವಿಷಯ ಆಗಿದೆ. ನೆಕ್ಸ್ಟು ಭಾರತ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯ ಬಗ್ಗೆ ವಿವರಿಸುತ್ತದೆ? ಅನುಚ್ಛೇದ 371, ಅನುಚ್ಛೇದ 371H, ಅನುಚ್ಛೇದ 371I, ಅನುಚ್ಛೇದ 371J. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 371J ಅಂತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನಲ್ಲಿ ರಿಸರ್ವೇಷನ್ಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅಮೆಂಡ್ಮೆಂಟು. ಹಾಗಾಗಿ ಈ ಒಂದು ಆರ್ಟಿಕಲ್ಲು ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ 371J. ಇದು ಕೂಡ 2016ರ PSI RSI ಪರೀಕ್ಷೆಯಲ್ಲಿ ಕೇಳಿರತಕ್ಕಂಥ ಒಂದು ಪ್ರಶ್ನೆ. ಈ ಕೆಳಗಿನ ಯಾವ ಹಕ್ಕುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಅಥವಾ ವಿವರಿಸಿದ್ದಾರೆ? ಅನುಚ್ಛೇದ 14ರಿಂದ 18 ಸಮಾನತೆ ಹಕ್ಕನ್ನು, ಅನುಚ್ಛೇದ 19ರಿಂದ 22 ಸ್ವಾತಂತ್ರ್ಯದ ಹಕ್ಕು, ಅನುಚ್ಛೇದ 23ರಿಂದ 24 ಶೋಷಣೆ ವಿರುದ್ಧದ ಹಕ್ಕು. ಇವೆಲ್ಲವೂ ಸರಿನೇ, ಆದರೆ ಅವರು ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದು ಯಾವುದನ್ನು ಅಂತ ಕೇಳಿರೋದಿಲ್ಲಿ. ಅಂಬೇಡ್ಕರ್ ಅವರು ಯಾವುದನ್ನು ಕರೀತಾರೆ ಅಂದರೆ ಸಂವಿಧಾನದ 32ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಇನ್ನು ನೆಕ್ಸ್ಟು 50ನೇ ಪ್ರಶ್ನೆ. ರಾಜ್ಯಪಾಲರ ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ತುಂಬುತ್ತಾರೆ ಅಥವಾ ನಿರ್ವಹಿಸುತ್ತಾರೆ? ರಾಜ್ಯಪಾಲರು ಇದ್ದಕ್ಕಿದ್ದಂಗೆ ಅಧಿಕಾರದಲ್ಲಿದ್ದಾಗಲೇ ತೀರ್ಕೊಬಿಟ್ರೆ ಅವ್ರ ಸ್ಥಾನದಲ್ಲಿ ಯಾರು ಅಧಿಕಾರವನ್ನು ನಿರ್ವಹಿಸ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಾವು ನೋಡೋದಾದರೆ ಆಪ್ಷನ್ಸು: ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು ನಿಯುಕ್ತಿಗೊಳಿಸುವ ಯಾರಾದರೂ, ಪಕ್ಕದ ರಾಜ್ಯದ ರಾಜ್ಯಪಾಲರು ಅಂತ ಹೇಳಿ ಇದೆ. ತಕ್ಷಣವೇ ಯಾರು ನಿರ್ವಹಿಸ್ತಾರೆ ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಆ ರಾಜ್ಯದ ರಾಜ್ಯಪಾಲರಾಗಿ ತಕ್ಷಣಕ್ಕೆ ಯಾವುದೇ ಒಬ್ಬ ರಾಜ್ಯಪಾಲರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದರೆ ತಕ್ಷಣಕ್ಕೆ ಆ ಕಾರ್ಯವನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟು ಲೋಕಸಭೆ ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತಮ್ಮ ಸ್ಥಾನವನ್ನು ತ್ಯಜಿಸುವುದಿಲ್ಲ? ನೋಡಿ, ಲೋಕಸಭೆ ವಿಸರ್ಜನೆ ಆಗಿಬಿಡುತ್ತೆ, ಇದ್ದಕ್ಕಿದ್ದಂಗೆ ಅದನ್ನು ಪ್ರಧಾನಮಂತ್ರಿಯವರು ಶಿಫಾರಸು ಮಾಡಿ ರಾಷ್ಟ್ರಪತಿಗಳು ರದ್ದು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ, ವಿಸರ್ಜನೆಗೊಂಡಂಥ ಸಂದರ್ಭದಲ್ಲಿ ಯಾರು ತಕ್ಷಣಕ್ಕೆ ತಮ್ಮ ಸ್ಥಾನ ಕಳ್ಕೊಳ್ದೇನೆ ಮುಂದಿನ ಒಂದು ಲೋಕಸಭೆ ರಚನೆ ಆಗೋವರೆಗೆ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿರ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ. ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ, ರಕ್ಷಣಾ ಮಂತ್ರಿ, ಲೋಕಸಭೆಯ ಅಧ್ಯಕ್ಷ. ಸರಿಯಾದಂಥ ಉತ್ತರ ಸ್ಪೀಕರ್ ಅವರು ಅಥವಾ ಲೋಕಸಭೆಯ ಅಧ್ಯಕ್ಷರು ಮುಂದಿನ ಲೋಕಸಭೆ ರಚನೆ ಆಗುವವರೆಗೆ ಅವರು ಅಥವಾ ಪ್ರಥಮ ಅಧಿವೇಶನ ಸೇರುವವರೆಗೆ ಅವರು ತಮ್ಮ ಸ್ಥಾನವನ್ನು ತ್ಯಜಿಸೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿಗೆ ಹುದ್ದೆಗೆ ಅವಕಾಶ ಇದೆಯೇ ಅಂತ ಹೇಳಿ PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಉಪ ಪ್ರಧಾನಮಂತ್ರಿ ಹೌದು, ಇಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಇದೆ, ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಆಪ್ಷನ್ಸು ಕೊಡಲಾಗಿದೆ. ಸರಿಯಾದಂಥ ಉತ್ತರ ಉಪ ಪ್ರಧಾನಮಂತ್ರಿ ಹುದ್ದೆ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಲ್ಲ ಅನ್ನೋದು ಸರಿಯಾದಂಥ ಉತ್ತರ. ಇಲ್ಲ,
ನೆಕ್ಸ್ಟು ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಭಾರತದ ಪ್ರಧಾನಮಂತ್ರಿಗಳು. ಸರಿಯಾದಂಥ ಉತ್ತರ ಪ್ರಧಾನಮಂತ್ರಿಗಳು. ಈ ಒಂದು 54ನೇ ಪ್ರಶ್ನೆ, ಇದು ಸಹ ಪಿ ಸಿ ಸಿವಿಲ್ 2014ರಲ್ಲಿ ಕೇಳಿರ್ತಕ್ಕಂಥದ್ದು. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ? ನಾವು ಅಡಿಷನಲ್ ಈಗ ಜಸ್ಟಿಸನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಅಂದರೆ ಹೆಚ್ಚುವರಿ ನ್ಯಾಯಾಧೀಶರುಗಳನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವರು ಗರಿಷ್ಠ ಎಷ್ಟು ಅವಧಿನಲ್ಲಿ ಅಧಿಕಾರದಲ್ಲಿ ಇರ್ತಾರೆ ಅಂತ ಒಂದು ಪ್ರಶ್ನೆ ಬಂದಿದೆ. 2 ವರ್ಷ, 3 ವರ್ಷ, 1 ವರ್ಷ, 2.5 ವರ್ಷ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಅವ್ರದ್ದು 2 ವರ್ಷ ಅಧಿಕಾರ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು ಅಂತ ಹೇಳಿ ಸಿವಿಲ್ ಪಿ ಸಿ ಪರೀಕ್ಷೆ 2014ರಲ್ಲಿ ಕೇಳಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿದೆ ಇದಕ್ಕೆ ಉತ್ತರ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ ಅಂತ ಹೇಳಿ ಪಿ ಸಿ ಸಿವಿಲ್ 2014 ಪ್ರಶ್ನೆ ಬಂದಿದೆ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋದು, ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ತಿಳ್ಕೊಂಡ್ವಿ, ಅದು ಚುನಾವಣಾ ಆಯೋಗದ ಕೆಲಸ. ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸು ನೀಡೋದು, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಸದ್ಯಕ್ಕೆ ಚುನಾವಣಾ ಆಯೋಗ ಯಾವುದೇ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹಣವನ್ನು ನೀಡಲ್ಲ, ಹಾಗಾಗಿ ಇದು ಅದರ ಕರ್ತವ್ಯ ಅಲ್ಲ, ಹಾಗಾಗಿ ಇದು ಸರಿ. ಹಾಗಾದರೆ ಇನ್ನೆರಡು ಆಪ್ಷನ್ ಏನಿದೆ? ಚುನಾವಣೆಯ ನೀತಿ ನಿಯಮಗಳನ್ನು, ನಿರ್ದೇಶನಗಳನ್ನು ನೀಡೋದು, ಇದು ಸರಿಯಾಗಿದೆ. ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವುದು, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದು, ಇದು ಕೂಡ ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ. ಹಾಗಾಗಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಓದ್ಕೋಬೇಕಾದ್ರೆ ಈ ಕರ್ತವ್ಯಗಳನ್ನು ಅಂತ ಬಂದಾಗ ಎಲ್ಲವನ್ನೂ ಓದಿ ನೆನ್ಪಿಟ್ಕೋಬೇಕಾಗುತ್ತೆ. ಸರ್ ಅದು ಮೇಯ್ನ್ಸು ಅಥವಾ ಈ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಏನಿರುತ್ತೆ ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ಇಂಥವೆಲ್ಲ ಕೇಳ್ತಾರಾ ಅಂತ ಅಂದರೆ ನಿಜವಾಗ್ಲೂ ಕೇಳ್ತಾರೆ. ಯಾವುದಲ್ಲ ಅಂತ ಕೇಳ್ಬಿಟ್ಟಿರ್ತಾರೆ. ಎಲ್ಲ ಕಾರ್ಯಗಳನ್ನು ಒಂದು 4 ಕಾರ್ಯಗಳಲ್ಲಿ ಯಾವುದೋ ಒಂದು ಅವ್ರ ಕಾರ್ಯ ಆಗದೇ ಇರೋದನ್ನು ಸೇರಿಸಿರ್ತಾರೆ. ಆ ಕಾರಣಕ್ಕಾಗಿ ಕಾರ್ಯಗಳನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು 2014 ಪಿ ಸಿ ಸಿವಿಲಲ್ಲಿ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಯವರು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿರ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಬಾರಿ ಎಷ್ಟು ವರ್ಷದವರೆಗೆ ಉಪರಾಷ್ಟ್ರಪತಿಗಳು? 3, 4, 5, 6. ಎಲ್ರಿಗೂ ಗೊತ್ತಿದೆ 5 ವರ್ಷ ಅವರ ಅಧಿಕಾರಾವಧಿ ಆಗಿರುತ್ತೆ ಉಪರಾಷ್ಟ್ರಪತಿಗಳದು. ನೆಕ್ಸ್ಟು, ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿರಲ್ಲ, ಮಂತ್ರಿ ಮಾಡ್ಕೊಬಿಡ್ತಾರೆ. ಹಾಗಾದಾಗ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಒಂದು ಸಭೆಗೆ ಸದಸ್ಯನಾಗಿ ಆಯ್ಕೆ ಆಗಬೇಕು? ಆಪ್ಷನ್ಸ್ ನೋಡಿ. 2 ತಿಂಗಳೊಳಗೆ, 6 ತಿಂಗಳೊಳಗೆ, 9 ತಿಂಗಳೊಳಗೆ, 1 ವರ್ಷದೊಳಗೆ. ಸರಿಯಾದಂಥ ಉತ್ತರ 6 ತಿಂಗಳೊಳಗೆ ಯಾವುದಾದ್ರು ಒಂದು ಸದನದ ಸದಸ್ಯರಾಗಬೇಕು. ಲೋಕಸಭೆ ಮೆಂಬರ್ ಆಗ್ಬೋದು ಅಥವಾ ರಾಜ್ಯಸಭಾ ಮೆಂಬರ್ ಬೇಕಾದರೂ ಆಗ್ಬೋದು. ಯಾವುದಾದ್ರು ಒಂದು ಸದನಕ್ಕೆ ಅವರು 6 ತಿಂಗಳೊಳಗಡೆ ಸದಸ್ಯರಾಗಬೇಕು, ಇಲ್ಲಾಂದರೆ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ. ಇನ್ನು 59ನೇ ಪ್ರಶ್ನೆ, ಭಾರತದ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಅಂದರೆ ಪ್ರಧಾನಮಂತ್ರಿ ಆದಮೇಲೆ ಸಂಸತ್ ಅಧಿವೇಶನನೇ ಸೇರಲಿಲ್ಲ. ಹಾಗಾಗಿ ಯಾರು ಅಂತ ಆಪ್ಷನ್ ಕೇಳಿದ್ದಾರೆ. ಇದು ನೋಡಿ ಒಂದು ವಿಶೇಷ ಅನಿಸುತ್ತೆ. ಮೊರಾರ್ಜಿ ದೇಸಾಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಐ.ಕೆ. ಗುಜ್ರಾಲ್, ಚರಣ್ ಸಿಂಗ್. ಸರಿಯಾದಂಥ ಉತ್ತರ ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿ ಆಯ್ಕೆ ಆದಮೇಲೆ ಅವರು ಸಂಸತ್ತನ್ನು ಎದುರಿಸಲಿಲ್ಲ. ಹಾಗಾಗಿ ಸರಿ, ಇದು ಪಿ ಸಿ ಸಿವಿಲ್ 2014ರಲ್ಲಿ ಪ್ರಶ್ನೆ ಬಂದಿದೆ. ಇನ್ನು 60ನೇ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? ನೋಡಿ, ಒಟ್ಟು ಕರ್ನಾಟಕದಿಂದ ಸಂಸತ್ಗೆ ಎಷ್ಟು ಜನ ಸದಸ್ಯರು ಹೋಗ್ತಾರೆ ಅಂದರೆ 40 ಜನ ಹೋಗ್ತಾರೆ. ಲೋಕಸಭೆಗೆ 28 ಜನ ಪ್ಲಸ್ ರಾಜ್ಯಸಭೆಗೆ 12 ಜನ. ಒಟ್ಟು ಕರ್ನಾಟಕದಿಂದಲ ನಮ್ಮ ಸಂಸತ್ತಿಗೆ ಹೋಗ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? 40. ಇಲ್ಲಿ ಆಪ್ಷನ್ಸು 12, 10, 28, 12, 20, 25, 20, 15 ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ 28 ಲೋಕಸಭೆಗೆ, 12 ರಾಜ್ಯಸಭೆಗೆ ಹೋಗ್ತಾರೆ. ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, 61ನೇ ಪ್ರಶ್ನೆ. ಇದು ಪಿ ಸಿ ಪರೀಕ್ಷೆಯಲ್ಲಿ 2017ರಲ್ಲಿ ಕೇಳಿರ್ತಕ್ಕಂಥದ್ದು. ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಕ್ಷರ ಸಹ ನಿನ್ನ ಅಧಿಕಾರ ಏನು, ವಾಟ್ ಅಥಾರಿಟಿ ಅಥವಾ ಏನು ಅರ್ಹತೆಯ ಮೇಲೆ ನೀನು ಬಂದಿದೆಯಾ ಅನ್ನೋ ಅರ್ಥ ನೀಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೆಬಿಯಾಸ್ ಕಾರ್ಪಸ್, ಮ್ಯಾಂಡಮಸ್, ಕೋವರ್ಯಾಂಟೋ, ಸರ್ಶಿಯೋರರಿ. ಸರಿಯಾದಂಥ ಉತ್ತರ ಕೋವರ್ಯಾಂಟೋ. ಯಾಕೆಂದರೆ ಹೆಬಿಯಾಸ್ ಕಾರ್ಪಸ್ಸು ಅಕ್ರಮ ಬಂಧನದ ವಿರುದ್ಧ ಹೊರಡಿಸ್ತಕ್ಕಂಥ ಆದೇಶ ಆಗಿರುತ್ತೆ. ಮ್ಯಾಂಡಮಸ್ಸು ಅಧಿಕಾರ ಇದ್ರೂ ಅಧಿಕಾರದ ವ್ಯಾಪ್ತಿ ಮೀರಿ ಅಥವಾ ಅಧಿಕಾರ ಇಲ್ಲದೇ ಇದ್ರೂ ಕೆಲಸ ಮಾಡದೇ ಇದ್ದಾಗ ಸರ್ಕಾರಿ ಅಧಿಕಾರಿ ಅಥವಾ ಕಚೇರಿ ವಿರುದ್ಧ ಹೊರಡಿಸ್ತಕ್ಕಂಥದ್ದಾಗಿರುತ್ತೆ. ಸರ್ಶಿಯೋರರಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಕೆಳಗಿನ ನ್ಯಾಯಾಲಯ ತನ್ನ ವ್ಯಾಪ್ತಿ ಮೀರಿ ಆದೇಶ ನೀಡಿದಂಥ ಸಂದರ್ಭದಲ್ಲಿ ಆ ಆದೇಶವನ್ನು ರದ್ದುಗೊಳಿಸಿ ಆ ಪ್ರಕರಣವನ್ನು
ಮೇಲಿನ ನ್ಯಾಯಾಲಯ ವರ್ಗಾವಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಂಬಂಧಿಸಿದೆ. ಕೋವರ್ಯಾಂಟೋ ಯಾವುದೇ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಹುದ್ದೆಗೆ ಏರಿದಂಥ ಸಂದರ್ಭದಲ್ಲಿ ನಿನ್ನ ಅರ್ಹತೆ ಏನು ಅಂತಕ್ಕಂಥ ಪ್ರಶ್ನಿಸ್ತಕ್ಕಂಥ ವಿಷಯವನ್ನು ಒಳಗೊಂಡಿದೆ. ಹಾಗಾಗಿ ಕೋವರ್ಯಾಂಟೋ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 62ನೇದು, ಭಾರತ ಸಂವಿಧಾನದ 123ನೇ ವಿಧಿಯು ಇದಕ್ಕೆ ಅನುವು ಮಾಡಿಕೊಟ್ಟಿದೆ. ಇದು ಬಹಳ ಸಂದರ್ಭದಲ್ಲಿ ಈ ಪ್ರಶ್ನೆ ಬರ್ತಾನೆ ಇರುತ್ತೆ. ಮಾರ್ಚ್ 8ನೇ ತಾರೀಕು 2020ರಲ್ಲಿ ನಡೆದಂಥ PSI ಪರೀಕ್ಷೆನಲ್ಲೂ ಇದನ್ನು ಕೇಳಿದ್ದಾರೆ. 123ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥದ್ದು. ಇದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಅಂತ ಕರಿತೀವಿ. ಹಾಗೆಯೇ 213ನೇ ವಿಧಿ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಇದು ಚೆನ್ನಾಗಿ ಗೊತ್ತಿರಬೇಕಾದಂಥದ್ದು. ನೆಕ್ಸ್ಟು 63ನೇ ಪ್ರಶ್ನೆ, ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಯಾರಾಗಿದ್ದರು? ನೋಡಿ, KSRPPC. ಇದು ಹಿಂದೆ ಇದೇ ಪ್ರಶ್ನೆ ಹಿಂದೆ ಇನ್ನೊಂದು ಬಾರಿ ಬಂದಿತ್ತು. ಹಾಗಾಗಿ ಈ ಪ್ರಶ್ನೆಗಳು ಒಂದಷ್ಟು ಅಸ್ಪೃಶ್ಯತೆ ನಿಷೇಧ ಯಾವ ವಿಧಿಯಲ್ಲಿದೆ ಅನ್ನೋದು, ಮತ್ತು ಭಾರತ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು ಅನ್ನೋಂಥದ್ದು ರಿಪೀಟೆಡ್ ಕ್ವಶನ್ಸ್ಗಳು. ಇವೆಲ್ಲ ನೋಡ್ತಾ ಇರಬೇಕು. ಸುಕುಮಾರ್ ಸೇನ್ ಅವರು, ಇವರು ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಆಗಿರುವುದಿಲ್ಲ? ನೋಡಿ, ಸಂವಿಧಾನದಲ್ಲಿ ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಸಂವಿಧಾನದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಚುನಾವಣಾ ಆಯೋಗ ಮೊದಲನೇ ಆಪ್ಷನ್ನು ಗೊತ್ತಿದೆ. 324ನೇ ವಿಧಿ ಪ್ರಕಾರ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಇದೆ. ಕೇಂದ್ರ ಲೋಕಸೇವಾ ಆಯೋಗ ನಿಮ್ಗೆಲ್ರಿಗೂ ಗೊತ್ತಿದೆ. 315ನೇ ವಿಧಿ ಪ್ರಕಾರ ಲೋಕಸೇವಾ ಆಯೋಗ ಸಂವಿಧಾನ 315ನೇ ವಿಧಿನಲ್ಲಿ ಮಾಹಿತಿ ಇದೆ. ನೀತಿ ಆಯೋಗ, ಇದು ಸಂವಿಧಾನದಲ್ಲೆಲ್ಲೂ ಮಾಹಿತಿ ಇಲ್ಲ. ಹಣಕಾಸು ಆಯೋಗ ಗೊತ್ತಿದೆ. 280ನೇ ವಿಧಿ ಪ್ರಕಾರ ಹಣಕಾಸು ಆಯೋಗವನ್ನು ರಚಿಸ್ತಾರೆ ಪ್ರತಿ 5 ವರ್ಷಕ್ಕೊಮ್ಮೆ. ಚುನಾವಣಾ ಆಯೋಗ 324ನೇ ವಿಧಿ, ಕೇಂದ್ರ ಲೋಕಸೇವಾ ಆಯೋಗ 315ನೇ ವಿಧಿ, ಹಣಕಾಸು ಆಯೋಗ 280ನೇ ವಿಧಿ. ನೀತಿ ಆಯೋಗ ಹಿಂದೆ ಇದನ್ನು ಯೋಜನಾ ಆಯೋಗ ಅಂತ ಕರಿತಾ ಇದ್ರು. 2015 ಜನವರಿ 1ರಿಂದ ಇದನ್ನು ನೀತಿ ಆಯೋಗ ಅಂತ ಹೇಳಿ ಇದನ್ನು ಪರಿವರ್ತನೆ ಮಾಡಿದ್ದಾರೆ. ಇಂದಿನ ಪ್ಲಾನಿಂಗ್ ಕಮಿಷನ್ನೇ ಈಗಿನ ನೀತಿ ಆಯೋಗ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಸಂವಿಧಾನದ 5 ಮತ್ತು 6ನೇ ಅನುಚ್ಛೇದಗಳು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ KSRP 2017ರಲ್ಲಿ ಕೇಳಿದ್ದಾರೆ. ಪರಿಶಿಷ್ಟ ಪಂಗಡ ಪ್ರಾಬಲ್ಯವಿರುವ ಪ್ರದೇಶಗಳ ಆಡಳಿತಕ್ಕೆ, ರಾಜ್ಯಗಳ ಗಡಿಗಳಿಗೆ, ವಿಷಯಗಳ ಕೇಂದ್ರ ಪಟ್ಟಿಗೆ, ಅಧಿಕೃತ ಭಾಷೆಗಳಿಗೆ. ನಿಮಗೆ ಗೊತ್ತಿದೆ 5 ಮತ್ತು 6ನೇ ಅನುಸೂಚಿಗಳು ಪರಿಶಿಷ್ಟ ಪಂಗಡ ಪ್ರಾಬಲ್ಯವಿರುವ ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸತಕ್ಕಂಥ ಒಂದು ಅನುಸೂಚಿಯಾಗಿದೆ, ವಿಷಯಕ್ಕೆ ಸಂಬಂಧಿಸಿದೆ. ಹಾಗಾಗಿ ಎ ಆಪ್ಷನ್ನು ಸರಿಯಾಗಿದೆ. ನೆಕ್ಸ್ಟು, ಭಾರತದ ಚುನಾವಣಾ ಆಯೋಗದ ಮಾದರಿ ನೀತಿ ಸಂಹಿತೆ ಅನುಸಾರ ಮತದಾನ ನಡೆಸುವುದಕ್ಕೆ ಎಷ್ಟು ಗಂಟೆಗಳ ಮೊದಲು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಸಭೆ ನಡೆಸುವಂತಿಲ್ಲ? ನೋಡಿ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ MCC ಅಂತ ಕರಿತೀವಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ. ಈ ಮಾದರಿ ನೀತಿ ಸಂಹಿತೆ ಅಂತ ಹೇಳಿ, ಈ ಮಾದರಿ ನೀತಿ ಸಂಹಿತೆ ಪ್ರಕಾರ ಎಷ್ಟು ಗಂಟೆಗಳಿಗಿಂತ ಮುಂಚೆ ಯಾವುದೇ ಒಂದು ರಾಜಕೀಯ ಪಕ್ಷ ಬಹಿರಂಗ ಸಭೆ ನಡೆಸುವಂತಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸು 12 ಗಂಟೆ ಮೊದಲು, 24 ಗಂಟೆ ಮೊದಲು, 36 ಗಂಟೆ ಮೊದಲು, 48 ಗಂಟೆ ಮೊದಲು. ಸರಿಯಾದಂಥ ಉತ್ತರ 36 ಗಂಟೆ ಮೊದಲು ಬಹಿರಂಗ ಪ್ರಚಾರ ಮಾಡೋ ಹಾಗಿಲ್ಲ. ಮನೆ ಭೇಟಿ ಮಾಡ್ಕೋಬೋದು, ಆದರೆ ಬಹಿರಂಗ ಪ್ರಚಾರವನ್ನು ಮಾಡುವಂತಿಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ಸಿ ಆಪ್ಷನ್ 36 ಗಂಟೆ. ಭಾರತ ಸಂವಿಧಾನದ 73ನೇ ತಿದ್ದುಪಡಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ KSRP 2017ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನಗರ ಪ್ರದೇಶಗಳು, ಪಂಚಾಯತ್ಗಳು, ನಗರಸಭೆಗಳು, ಜಿಲ್ಲಾ ಮಂಡಳಿಗಳು. ಸರಿಯಾದಂಥ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂಥ ಒಂದು ತಿದ್ದುಪಡಿಯಾಗಿದೆ 73ನೇ ತಿದ್ದುಪಡಿ. ನೆಕ್ಸ್ಟು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಹಣಕಾಸು ಆಯೋಗ ಆಗಲೇ ಹೇಳ್ತಾ ಇದೆ 280ನೇ ವಿಧಿ ಪ್ರಕಾರ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಆಪ್ಷನ್ಸು YV ರೆಡ್ಡಿ, NK ಸಿಂಗು, ರಾಜೀವ್ ಕುಮಾರ್, ಅರವಿಂದ್ P ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ NK ಸಿಂಗ್ ಅವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇನ್ನು 69ನೇ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ತಪ್ಪು ಹೇಳಿಕೆಯನ್ನು ಬೊಟ್ಟು ಮಾಡಿರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಕ್ಕೆ ಸಂಬಂಧಿಸಿದಂತೆ ಮೊದಲನೇ ಆಪ್ಷನ್ನು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನ್ಯಾಯಮಂಡಳಿ ಪದ್ಧತಿ ಮೂಲಕ ಆಯ್ಕೆಗೊಳ್ತಾರೆ ಅಂತ ಪ್ರಶ್ನೆ ಒಂದು ಆಪ್ಷನ್ನು. ಎರಡನೇದು, ಅಸಮರ್ಥ್ಯ ಅಥವಾ ಸಾಬೀತಾದ ದುರ್ವರ್ತನೆ ಅಥವಾ ಸಂವಿಧಾನದ ಉಲ್ಲಂಘನೆಯ ಕಾರಣದ ಮೇಲೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ವಜಾಗೊಳಿಸಬಹುದು ಅಂತ ಪ್ರಶ್ನೆ ಇದೆ. ಮೂರನೇದು ಬಂದು, ಭಾರತೀಯ ಸಂವಿಧಾನದ 124ನೇ ವಿಧಿಯು ಸುಪ್ರೀಂ ಕೋರ್ಟಿನ ಸ್ಥಾಪನೆ ಮತ್ತು ಸಂಯೋಜನೆಯನ್ನು ಕುರಿತು ವ್ಯವಹರಿಸುತ್ತದೆ. 4ನೇ ಆಪ್ಷನ್ನು, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ.
ನೋಡಿ, ಎಲ್ಲ ಈಗ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನ್ಯಾಯಮಂಡಳಿ ಕೊಲಿಜಿಯಂ ಅಂತಕ್ಕಂಥ ಒಂದು ನ್ಯಾಯಮಂಡಳಿ ಮೂಲಕ ಆಯ್ಕೆ ಆಗ್ತಾರೆ. ಕರೆಕ್ಟು. ಅಸಮರ್ಥ್ಯ ಅಥವಾ ಸಾಬೀತಾದ ದುರ್ವರ್ತನೆ ಅಥವಾ ಸಂವಿಧಾನದ ಉಲ್ಲಂಘನೆ ಕಾರಣಕ್ಕಾಗಿ ಅವರನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ವಜಾಗೊಳಿಸ್ಬೋದು. ಸರಿ, ಭಾರತೀಯ ಸಂವಿಧಾನದ 124ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟಿನ ಸ್ಥಾಪನೆ ಮತ್ತು ಸಂಯೋಜನೆ ಕುರಿತು ತಿಳಿಸುತ್ತೆ. ಸರಿಯಾಗಿದೆ. ಹಾಗಾದರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಅದಕ್ಕೆ ಸುಪ್ರೀಂ ಕೋರ್ಟಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನ್ಯಾಯಾಧೀಶರ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು ಸರಿ. ಈಗ ನೆಕ್ಸ್ಟು, ಭಾರತ ಸರ್ಕಾರ ಕಾಯ್ದೆ 1919 ಕೆಳಗಿನವುಗಳಲ್ಲಿ ಯಾವುದನ್ನು ಜಾರಿಗೆ ತಂದಿತು ಅಂತ ಹೇಳಿ ಪ್ರಶ್ನೆ ಇದೆ. ಸ್ವಯಂ ಆಡಳಿತ, ಎರಡನೇ ಆಪ್ಷನು ಭಾರತೀಯ ಆಡಳಿತಾತ್ಮಕ ಸೇವೆಗಳು ಅಂದರೆ ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಲ್ಲ ಅದು, ಮೂರನೇದು ದ್ವಿಪ್ರಭುತ್ವ, ನಾಲ್ಕನೇದು ಭಾರತೀಯ ಆರಕ್ಷಕ ಸೇವೆಗಳು. KSRP 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಸರಿಯಾದಂಥ ಉತ್ತರ ದ್ವಿಪ್ರಭುತ್ವವನ್ನು 1919 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಜಾರಿಗೆ ತರಲಾಗಿದೆ. ನೆಕ್ಸ್ಟು KSRP 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದುವರೆಗೆ ಸುಮಾರು 70 ಪ್ರಶ್ನೆಗಳನ್ನು ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂಥ MCQs ಅಂತ ಏನು ಕರಿತೀವಿ, ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದಷ್ಟು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಇಷ್ಟ ಆದರೆ ಹೆಚ್ಚೆಚ್ಚು ನೋಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ. ಇಲ್ಲ ಅಂದರೆ ಮುಂದೆ ಈ ಸರಣಿಯ ಪ್ರಶ್ನೆಗಳನ್ನು ಸ್ಟಾಪ್ ಮಾಡಿ ಬೇರೆ ರೀತಿ ತರಗತಿಗಳನ್ನು ಮಾಡೋದಕ್ಕೆ ಪ್ರಾರಂಭಿಸ್ತೇನೆ. ಈಗ ಸದ್ಯಕ್ಕೆ ಮುಂದಿನ ತರಗತಿನಲ್ಲಿ ನಾನು ಈ ಪ್ರಶ್ನಾ ಸರಣಿಯನ್ನು ಮುಂದುವರಿಸಬೇಕೇ ಬೇಡವೆ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದುವರೆಗೆ ಸುಮಾರು 70 ಪ್ರಶ್ನೆಗಳನ್ನು ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.